ಉಪಸ್ಥಿತಿರ್ತಕ್ಕಂಥ ರಾಜ್ಯಾಧ್ಯಕ್ಷರು, ಯುವಘಟದ ರಾಜ್ಯಾಧ್ಯಕ್ಷರು ಮತ್ತು ಹಿತೈಷಿಗಳು, ಸ್ನೇಹಿತರು ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ವೆಂಕಟೇಶ್ ಸಾಹೇಬ್ರವರೇ, ಹಾಗೂ ಸಂಸದರು ಹಾಗೂ ಸ್ನೇಹಿತರು ಆಗಿರ್ತಕ್ಕಂಥ ಮಲ್ಲೇಶ್ ಬಾಬಣ್ಣವರೇ, ಹಿತೈಷಿಗಳು ಮತ್ತು MLC ಆಗಿರ್ತಕ್ಕಂಥ ನಮ್ಮ ಗೋವಿಂದರಾಜಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ಕೇಂದ್ರ ಬಿಂದಾಗಿರ್ತಕ್ಕಂಥ ಕಾರ್ಯಕ್ರಮದ ರೂವಾರಿಗಳಾಗಿರ್ತಕ್ಕಂಥ CMR ಶ್ರೀನಾಥಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮಹಿಳಾ ರಾಜ್ಯಾಧ್ಯಕ್ಷ ಇರ್ತಕ್ಕಂಥ ನಮ್ಮ ರಶ್ಮಿ ರಾಮೇಗೌಡ್ರೆ, ಹಾಗೂ ಮುಸ್ಲಿಮ್ಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಅಬ್ಬಾಸ್ ಅವರೇ, ವೇದಿಕೆ ಮೇಲೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಮೊನ್ನೆ ತಾನೇ ಗೆದ್ದಿರ್ತಕ್ಕಂಥ ಕೋಮಲ್ ನಿರ್ದೇಶಕ ಆಗಿರ್ತಕ್ಕಂಥ ಹರೀಶ್ ಗೌಡ್ರೆ, ಹಾಗೂ ನಮ್ಮ ನಾಗರಾಜಣ್ಣವರೇ, ಕೋಮಲ್ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣವರೇ, ನಮ್ಮ ಬಾಬು ಮೋನಿಯವರೇ, ಹಾಗೂ ನಮ್ಮ ಸ್ನೇಹಿತರು ಆಗಿರ್ತಕ್ಕಂಥ ಬಂಧುಗಳಾಗಿರ್ತಕ್ಕಂಥ ನಮ್ಮ ಒಕ್ಲೇರಿ ರಾಮಣ್ಣವರೇ, ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ತೂಪಲ್ಲಿ ಚೌಡಣ್ಣನವರೇ, ಹಾಗೂ ಡಾಕ್ಟರ್ ರಮೇಶ್ ಅಣ್ಣವರೇ, ಹಾಗೂ ಬಣಕಲ್ ನಟರಾಜಣ್ಣವರೇ, ಗಾಯತ್ರಿ ಅವರೇ, ಹಾಗೂ ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ಮತ್ತೋರ್ವ ನಮ್ಮ ಅಕ್ಕ ಆಗಿರ್ತಕ್ಕಂಥ ಅಕ್ಕವರೇ, ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ಲೀಡರ್ಸ್ಗೂ, ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಸೇತುವೆ ಸಂಪರ್ಕನ ಕಲಿಸಿಕೊಡ್ತಕ್ಕಂಥ ಗೌರವಾನ್ವಿತ ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕರ್ತ ಬಂಧುಗಳೇ, ಇವತ್ತಿನ ಉದ್ದೇಶವನ್ನ ತುಂಬಾ ಅರ್ಥಗರ್ಭ ಚೌಡಣ್ಣ ಆಯ್ತಾ, ವೇದಿಕೆ ಮೇಲೆ ಮುಂಭಾಗದಲ್ಲಿ ಹಾಸೀಲರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಕುಡಿ, ನಮ್ಮ ಜಿಲ್ಲೆಯ ಮೊಮ್ಮಗ, ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಜಿಲ್ಲೆಯ ಸ್ವಂತ ನಮ್ಮ ಅಕ್ಕನ ಮಗ ಆಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು. ಯಾಕೆಂತಂದ್ರೆ ನಮ್ಮ ಅನಿತಕ್ಕವರು ನಮ್ಮ ತವರಿನ ಹೆಣ್ಮಗಳು, ನಮ್ಮ ಮೊಮ್ಮಗ ನಮ್ಮೂರಿಗೆ ಬಂದಾಗ ಇವತ್ತು ಅದ್ರುಮಣೆಯಿಂದ ಬಂಗಾರಪೇಟೆಯಿಂದ ಇವತ್ತು ಸನ್ಮಾನನ ಮಾಡಿ ಅಲ್ಲಿ ಕಾರ್ಯಕ್ರಮ ಮುಗಿಸಿ ಕೋಲಾರಕ್ಕೆ ಬಂದು ಜನರೊಂದಿಗೆ ಜನತಾದಳ ಇವತ್ತು ತಾತನ ಹೋಗುವ ಹಾದಿಯಲ್ಲಿ ಈ ಪಕ್ಷವನ್ನು ನಾನು ಕಟ್ಟುತ್ತೇನೆ ಅಂತ ಎಗಲು ಕೊಟ್ಟು ಇವತ್ತು ಸುಮಾರು 26-27 ತಾಲೂಕಿನಲ್ಲಿ ಸುತ್ತಾಡಿ ಇವತ್ತು ನಮ್ಮ ತಾಲೂಕಿಗೆ ಕೋಲಾರ ಜಿಲ್ಲೆಗೆ ಆಗಮಿಸ್ತಕ್ಕಂಥ ನನ್ನ ಸ್ನೇಹಿತರು ಆಗಿರ್ತಕ್ಕಂಥ ಹೆಮ್ಮೆಯಿಂದ ಹೇಳ್ತೀನಿ. ಇವತ್ತು ನಿಮಗೆ ಕೆಲವು ಸತ್ಯಗಳನ್ನು ನಾನು ಬಿಚ್ಚಿಡ್ತೀನಿ. ಯಾಕೆಂದ್ರೆ ಅವರು ಯಾವುದೇ ಫಂಕ್ಷನ್ ಕರೆದ್ರೂ ಇಲ್ಲಿ ತನಕ ನಾನು ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ. ಯಾಕೆಂದ್ರೆ ಈ ಸಮೃದ್ಧಿ ಮಂಜುನಾಥ್ ನಿಮ್ಮನ್ನ ವಿಧಾನಸೌಧದಲ್ಲಿ ತಗೊಂಡೋಗೋ ತನಕ ಖಂಡಿತವಾಗ್ಲೂ ನಿದ್ದೆ ಮಾಡಲ್ಲ ಅಂತ ನಿಮಗೆ ಭಾಷೆ ಕೊಟ್ಟಿದ್ದೀನಿ. ಇವತ್ತು ನನ್ನ ಕ್ಷೇತ್ರದ ಎಲೆಕ್ಷನ್ ಬಿಟ್ಟು ಕೂಡ ಚನ್ನಪಟ್ಟಣದಲ್ಲಿ ಸುಮಾರು 25 ದಿವಸಗಳ ಕಾಲ ನಿಮಗೋಸ್ಕರ ಹಗಲಿರುಳು ಕೂಡ ನಾವು ಶ್ರಮಿಸಿದ್ವಿ. ಭಗವಂತ ಎಲ್ಲೋ ಒಂದು ಕಡೆ ನಮಗೆ ಕೈ ಕೊಟ್ಟಿದ್ದಾನೆ. ಮುಂದಿನ ದಿವಸ ಖಂಡಿತವಾಗ್ಲೂ ಅದು ಆಗಲ್ಲ. ನಮ್ಮದೇ ಆದ ಪ್ಲಾನ್ ಅಲ್ಲಿ ಇವತ್ತು ನಾವು ಹೊರಟಿದ್ದೀವಿ. ಖಂಡಿತವಾಗ್ಲೂ ನೀವೇನು ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ತಗೊಂಡು ಹೋಗ್ತಾ ಇದ್ದೀರಿ, ನಾನು ಇದೀನಿ ಅನ್ನೋ ಮಾತನ್ನು ಏನು ಹೆಗಲಿಗೆ ಕೊಡ್ತಾ ಇದ್ದೀರಿ, ಖಂಡಿತವಾಗ್ಲೂ ನಾವು ನಿಮ್ಮಿಂದ ಕೂಡ ನಾವು ಫಾಲೋ ಮಾಡ್ತಾ ಇದೀವಿ. ನಾನು ಕೂಡ ನಿನ್ನ ಅಭಿಮಾನಿ ಅಂತ ಹೇಳ್ತಾ ಸಾಕಷ್ಟು ವಿಚಾರಗಳನ್ನ ವೇದಿಕೆ ಮೇಲೆ ಹಂಚ್ಕೊಳ್ಳೋ ಮುಖಾಂತರವಾಗಿ ನಾನು ಬಂದೆ. ಆಕ್ಚುಲಿ ನಾನು 15 ದಿವಸಗಳಿಂದ ನಾನು ಕೋಲಾರದಲ್ಲಿ ನಮ್ಮೂರಲ್ಲಿ ಇರಲಿಲ್ಲ, ವಿದೇಶಿ ಪ್ರವಾಸದಲ್ಲಿದ್ದೆ. ಮೊನ್ನೆ ವಿಜಯವಾಣಿ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದಿದೆ ನಾನು. ಯಾಕೆಂತಂದ್ರೆ ಸಮೃದ್ಧಿ ಮಂಜುನಾಥ್ ಅವರು ಇದು ಹೈಕಮಾಂಡ್ ಒಂದು ಸಂದೇಶಕ್ಕೆ ಮತ್ತು ಅವ್ರ ಫೋನ್ಗೆ ಸಿಗ್ತಾ ಇಲ್ಲ, ಸಂಪರ್ಕ ಕಡಿತು ಹೋಗಿದ್ದಾರೆ ಅಂತ ಒಂದು ಮಾತು ನಾನು ಓದಿದೆ. ನಾನು ಮಾಧ್ಯಮ ಮಿತ್ರರಲ್ಲಿ ಒಂದು ಮನವಿಯನ್ನ ಮಾಡ್ತೀನಿ. ಸಮಾಜವನ್ನು ಕಟ್ಟಿರ್ತಕ್ಕಂಥ ನೈತಿಕ ಹಕ್ಕು ನಿಮಗಿದೆ, ಒಂದು ವ್ಯಕ್ತಿಯ ವ್ಯಕ್ತಿತ್ವವನ್ನು ತೋರಿಸ್ತಕ್ಕಂಥ ಹಕ್ಕು ನಿಮಗಿದೆ. ಆದ್ರೆ ಕಾಂಗ್ರೆಸ್ ಏಜೆಂಟ್ಲಾಗಿ ಕೆಲಸ ಮಾಡಬೇಡಿ ಅಂತ ಕೆಲವ್ರನ್ನ ಕೇಳ್ಕೊಂತೀನಿ ನಾನು. ಕೆಲವ್ರನ್ನ, ಎಲ್ಲರನ್ನಲ್ಲ, ಕೆಲವ್ರನ್ನ ವಾಸ್ತವಾಂಶ ಸುದ್ದಿಯನ್ನ ಎತ್ತಿಡ್ಬೇಕಾಗುತ್ತೆ. ಇದೇ ಸಮೃದ್ಧಿ ಮಂಜುನಾಥ್ ಕೋಮೂಲ್ ಎಲೆಕ್ಷನ್ ಬರ್ಜಿನ ಜಾತ್ರೆ ನನ್ನ ಬಗ್ಗೆ ಬರಿಲ್ಲ ನೀವು. DCC ಬ್ಯಾಂಕ್ನ ಎಗಲಿಗೆ ಕೊಟ್ಟು ಗೆಲ್ಸ್ಕೊಂಬಂದೆ ಬರೀಲಿ ನೀವು. ಇವತ್ತು ಕುಮಾರಣ್ಣ ಜೊತೆ ಹೋಗಿ ದುಬೈಗೆ ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಸ್ವಂತ ಮಕ್ಕಳಿಗೋಸ್ಕರ ವಿದೇಶಕ್ಕೆ ಹೋದಾಗ ಯಾಕೆ MLA MP ಹೆಂಡತಿ ಮಕ್ಕಳು ಇರೋದಿಲ್ವಾ? ಅವ್ರ ಹೆಂಡತಿ ಮಕ್ಕಳು ಬೇಡವಾ? ಅವ್ರಿಗೆ ಬೇಡವಾ? ವಿದೇಶಕ್ಕೆ ಹೋದ ಮಾತ್ರ ಸಂಪರ್ಕ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಏನ್ ಮಾಡಲಿ? ಅಲ್ಲೊಂದು ಟವರ್ ಹಾಕ್ಸಿ ಬೇಡ ಅಂತಾರೆ ಯಾರು ಅಲ್ವಾ? ಏನೇ ನೀವು ಕಾಂಗ್ರೆಸ್ ಪಕ್ಷ ನಿಮ್ಗೆ ಗೊತ್ತಿದೆ, ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೆಂಗ್ ಆಡ್ತಾ ಇದೆ ಆಟ ಅಂತ ಗೊತ್ತಿದೆ. ಅದ್ರ ಬಗ್ಗೆ ಧೈರ್ಯವಾಗಿ ಮಾಡ್ತಕ್ಕಂಥ ಹಕ್ಕು ನಿಮ್ಗಿದೆ, ಬಟ್ ಮಾಡ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ದಲಿತರಿಗೆ ಯಾವ ರೀತಿ ನೋಡ್ತಾ ಇದೆ ಗೊತ್ತಿದೆ. ಅರೆ ದಲಿತರು ಸೇರ್ಕೊಂಡು, ಕೆಲವು ಬೇರೆ ದಲಿತರು ಸೇರ್ಕೊಂಡು, ನಾನು ದಲಿತ ಅಂತ ಡೂಪ್ಲಿಕೇಟ್ ದಲಿತ ಸೇರ್ಕೊಂಡು KH ಮುನಿಯಪ್ಪನ ಜಿಲ್ಲೆಯಿಂದ ಓಡಿಸಿದ್ರು. 45 ವರ್ಷ ಸುದೀರ್ಘ ರಾಜಕೀಯ ಮಾಡ್ತಕ್ಕಂಥ KH ಮುನಿಯಪ್ಪನ ಓಡಿಸಿದ್ರು. ಅಲ್ಲಿಂದ MP ಮುನ್ಸಾಮ್ನ ಓಡಿಸಿದ್ರು.
ಈಗ ನೆಕ್ಸ್ಟ್ ಟಾರ್ಗೆಟ್ SN ನಾರಾಯಣಸ್ವಾಮಿ, ನೆಕ್ಸ್ಟ್ ನಾನಂತ ಗೊತ್ತಿಲ್ಲ. ಇವತ್ತು ಕಾಂಗ್ರೆಸ್ ಅವರು ದಲಿತರನ್ನ ಯಾವ ಮಟ್ಟಕ್ಕೆ ನಡ್ಕೊಂತ ಇದ್ದಾರೆ, ಯಾವ ಮಟ್ಟಕ್ಕೆ ಮಾತಾಡ್ತಾವ್ರೆ, ಅದ್ರ ಬಗ್ಗೆ ನೈತಿಕವಾಗಿ ಮಾತಾಡ್ತಕ್ಕಂಥ ಹಕ್ಕು ನಿಮ್ಗಿದೆ. ಬಟ್ ಮಾತಾಡ್ತಾ ಇಲ್ಲ. ದಿನ ಬೆಳಗಾದ್ರೆ ದಲಿತ ಶಾಸಕರ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಕ್ಕಂಥ ಶಾಸಕರ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ನಿಮ್ಗಿಲ್ಲ. ಏನಾದ್ರೂ JDS ಒಂದು ಸಿಕ್ಕಾಕೊಂಡ್ಬಿಟ್ರೆ ಗುಂಪುಗಾರಿಕೆ JDS ಎಲ್ಲಿಲ್ಲ ಸ್ವಾಮಿ, ಗುಂಪುಗಾರಿಕೆ ಎಲ್ಲಿಲ್ಲಪ್ಪ. ಏನೋ ನಮ್ಮ NC ಹೊರಡು ವಯಸ್ಸಾಗಿದೆ ಒಪ್ಕೊಂತೀವಿ. ಅವ್ರು ಹೇಳೋದು ಈಗ ತಾನೇ ಹೇಳಿದ್ರು ನಂಗೆ ಶುಗರೇ ಬರೋದಿಲ್ಲ ಅಂತ. ಅವು ತಾನೆ ನೀ ಟೆನ್ಷನ್ ತಗೊಂಡ್ರೆ ಶುಗರ್ ಬರೋದು, ನಿನ್ ಟೆನ್ಷನ್ ತಗೊಳ್ಳಲ್ಲ ಶುಗರ್ ಅಲ್ಲಿ ಬರ್ತದೆ. ನನ್ನ ಮಗಂದದು ಯಾವ ಎಲೆಕ್ಷನ್ ಹೋದ್ರೆ ಏನು ಇದ್ರೆ ನಿನಗೆ, ನಿನ್ ಟೆನ್ಷನ್ ತಗೊಂಡ್ರೆ ನಿಂಗೆ ಶುಗರ್ ಬರಲ್ಲ, ನನ್ನ ಟೆನ್ಷನ್ ತಗೊಂಡ್ರೆ ಶುಗರ್ ಬಂದಿದೆ ಅಷ್ಟೇ. ಇವ್ರ పోతే నీకేమి, ಇವ್ರ పోతే మనకేమి, రావయ్య వస్తారకేನೆ. ಇದಲ್ಲ ಯದ್ಭಾವಂ ತದ್ಭಾವಂ. ನೀನ್ ಕೊಡಕ್ಕಿಂತ ಮುಂಚೆ ನಾನೇನು ಕೊಟ್ಟೆ ಅನ್ನೋದು ಬೇಕು. ಕಾರ್ಯಕರ್ತರು ನಮ್ಗೆ ಗೆಲ್ಸವ್ರೆ. ಇವತ್ತು RCB ಫ್ಯಾನ್ಸ್ ಅಲ್ಲಿ ಇವತ್ತು ನಂಬರ್ 1. ಅದೇ ತರ JDS ಸೋತ್ರು ಕೂಡ ನಂಬರ್ 1 ಫ್ಯಾನ್ಸ್ ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ. ತಾಕತ್ತಿದ್ರೆ ಮುಟ್ಟಕ್ಕಿಂತ ಮುಂಚೆ ನೋಡ್ಕೊಂಡು ಮುಟ್ಟಿ. ಯಾರ್ಯಾರೋ ನೋಡ್ತಾ ಇದ್ದ ಮಾತುಗಳು ಏನು ಕೋಲಾರ ಜಿಲ್ಲೆಯಲ್ಲಿ ಅವ್ರದೇ ನಾಲ್ಗೆ ಅವ್ರದೇ ಮಾತುಗಳು ಇಡ್ತಾ ಇಲ್ಲ. ಮಾತಾಡಕ್ಕಿಂತ ಮುಂಚೆ, ಎಗರ್ಸೋಡಕ್ಕಿಂತ ಮುಂಚೆ, ಸವಾಲ್ ಹಾಕಕ್ಕಿಂತ ಮುಂಚೆ ಯಾರ ಮೇಲೆ ಹಾಕ್ತಾ ಇದೀವಿ ಅದು ಸವಾಲ್ ಹಾಕ್ಬೇಕು. ಅದು ರಾಜಕಾರಣ, ಅದು ಅಡ್ಜಸ್ಟ್ಮೆಂಟ್ ರಾಜಕಾರಣ. ಬೆಳಗ್ಗೆ ಒಬ್ಬನ ಹತ್ರ ಮೀಟಿಂಗು, ಮಧ್ಯಾಹ್ನ ಹತ್ರ ಮೀಟಿಂಗು, ಸಾಯಂಕಾಲ ಒಬ್ಬರ ಹತ್ರ ಮೀಟಿಂಗು. ಇತ್ತೀಚೆಗೆ ಏನಾಗಿದೆ, ನಾಟಿ ಕೋಳಿ ಮೀಟಿಂಗ್ ಜಾಸ್ತಿ ಆಗ್ಬಿಟ್ಟಿದೆ. ಹೌದಲ್ಲ? ಇದೇನಾಗುತ್ತೆ, ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಹೋಗ್ತೀವಿ. ನನ್ನಂತ ಯುವಕರು ರಾಜಕಾರಣ ಬರ್ಲಿಕ್ಕೆ ಭಯ ಬೀಳ್ತೀವಿ. ಯಾಕೆ ಗೊತ್ತಾ? ಎಲ್ಲಿ KH ಮುನಿಯಪ್ಪನೋ, ಎಲ್ಲೋ ಯಾರ ಅಧ್ಯಕ್ಷನೋ, ನನಗೆ ಡೌಟ್ ಇನ್ನು ಕೋಲಾರ ಜಿಲ್ಲೆಯಲ್ಲಿ. ಅದಲ್ಲ, ನಿಯತ್ ಬಗ್ಗೆ ಮಾತಾಡ್ತಾರೆ. ಮುನ್ಸ್ವಾಮಿನ ಗೆಲ್ಲಿಸಿದವ್ರು ಯಾರು? ಇವರು ಕಾಂಗ್ರೆಸ್ ನಿಯತ್ ಅಂತ ಮಾತಾಡ್ತಾರೆ. ಇಡೀ ಗುಂಪುಗಾರಿಕೆ ಮಾಡೋಕೆ ನೀವು BJP ತಂದದ್ದು ಯಾರು? ನೀವು ಬಳವಳಿ, ನಿಮ್ದು ಬಳವಳಿ ಅದಲ್ವಾ? ಇದು ನಿಮ್ದು ಮನೆಯಿಂದ 3 ಬಾಗಿಲಲ್ಲ 4 ಬಾಗಿಲಾಗಿದೆ. ನಿಮ್ಮನೆ ಬಾಗಿಲು ಮಾಡೋದು ಬಿಟ್ಟು, ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡೋದು ಬಿಟ್ಟು, ನಿಮ್ಮ ಅಭಿವೃದ್ಧಿ ಕೆಲಸನ ಏನ್ ಮಾಡಿದ್ರಿ ಅನ್ನೋ ಬಿಟ್ಟು, ಇವರ ನಮ್ಮ ಹೇಳ್ತಿದ್ರು, ನಮ್ಮ ಸಾಹೇಬರು ಹೇಳ್ತಾ ಇದ್ರು, ಈ ಸರ್ಕಾರ ಕಮಿಷನ್ ಸರ್ಕಾರ ಅಂತ. ಈ ಸರ್ಕಾರ ಕಮಿಷನ್ ಸರ್ಕಾರ ಅಲ್ಲ, ಪರ್ಚೇಸಿಂಗ್ ಸರ್ಕಾರ. ಪರ್ಚೇಸ್ ಗಿವ್ ಅಂಡ್ ಟೇಕ್ ಪಾಲಿಸಿ ಕೊಡು, ತಗೊಂಡೋಗು, ಯಾರು ಬೇಕೋ ಕೊಡ್ಬೋದು, ತಗೊಂಬರ್ಬೋದು ಅಂತ ಸರ್ಕಾರ. ಇವತ್ತು ನನ್ನ ಶ್ರೀನಾಥಣ್ಣ ಬೆಳಗ್ಗೆ ಫೋನ್ ಮಾಡ್ದೆ ನನಗೆ, ಏನಣ್ಣ ಕಾರ್ಯಕ್ರಮ ಇದೆ ನಾಳೆ ಅಣ್ಣ ಅಂತಂದು. ಏನು ಮಾಡ್ತಿದ್ಯಣ್ಣ? ಅಣ್ಣ ಟೊಮಾಟೊ ಇಸ್ಕಿ ಸಾಕಾಗ್ಬಿಡ್ತೀಣ ನನ್ನ ಮಗಂದಣ್ಣ ಅಂತಂದು. ನೀನು ಟೊಮಾಟೊ ಇಸ್ತಾನೆ ಇರೋಣ ನೀನು ಅಂತಂದೆ ನಾನು. ಯಾಕೆ ಇನ್ನೂ ಕೈ ಉರಿ ಬಂದಿಲ್ವಾ? ಅಣ್ಣ ಕೈ ಊರ ಬಬ್ಲೆ ಬಂದ್ಬಿಟ್ಟಿದೆ ನನಗೆ ಅಂತಂದ. ಇವತ್ತು ನಿಜವಾಗೂ ಸಂಘಟನೆಗೆ ಒತ್ತು ಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ನಾವು 2 ಶಾಸಕರು, 1 MP, ಇನ್ನೊಂದು MLC, 4 ಜನ ಇದ್ದೀವಿ. ನಿಜವಾಗ್ಲೂ ಒತ್ತು ಕೊಟ್ಟು ಸಂಘಟನೆಗೆ ಒತ್ತು ಕೊಟ್ರೆ ನಮ್ಮ ಮುಂದೆ ತಡ್ತಕ್ಕಂಥ ಶಕ್ತಿ, ನಮ್ಮನ್ನು ಬರ್ತಕ್ಕಂಥ ಗಣಸು ಯಾರು ಇಲ್ಲ. ಇತ್ತೀಚೆಗೆ ಮಲ್ಲೇಶ್ ಬಾಬು ಅವ್ರ ಬಗ್ಗೆ ಒಂದು ಕಾಮೆಂಟ್ ಬಂದಿದೆ. ಏನಪ್ಪ MP ಬಂಗಾರಪೇಟೆಗೆ ಮಾತ್ರ ಸೀಮಿತ ನೋಡು ಅಂತ. ಹೌದಾ ಸರ್? ಇತ್ತೀಚೆಗೆ ಕಾಮೆಂಟ್ಗಳು ಏನಪ್ಪ ಬಂಗಾರಪೇಟೆಗೆ ಮಾತ್ರ ಸೀಮಿತ ಅಂತ. ಆ ಥರ ಇದ್ರೆ MP ಸರ್ ದಯವಿಟ್ಟು ಅವು ಪೊರೆ ತೆಗುತ್ತಲ್ಲ, ಪೊರೆ ತೆಗೆದು ಆಚೆಗೆ ಬನ್ನಿ. ನಿಮ್ಗೂ ವಯಸ್ಸಿದೆ, ನಮಗಂಗೆ ತೋರಿಸ್ಬಿಡುವ ಒಂದು ಆಟ, ಸೀರಿಯಸ್ ತೋರಿಸ್ಬಿಡುವ ಅದಲ್ವಾ? ನೀವು ಈ ಥರ ಇದ್ರೆ ಖಂಡಿತವಾಗ್ಲೂ ಆಗಲ್ಲ ಸರ್, ತಪ್ಪು ತಿಳ್ಕೊಂಬೇಡಿ. ನಿಮ್ಮನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಸಿದ್ವಿ. ಇವತ್ತು ನನಗೆ ಹೇಳ್ತಾ ಇದ್ರು, ಒಂದು ಪತ್ರಿಕೆಯಲ್ಲಿ ಬರ್ತಿದ್ರು, ಇನ್ನು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಆಹ್ವಾನ ಇಲ್ಲ ಮುಳುಬಾಗಿಲಿಗೆ ಅಂತ. ಒಂದು ಮಾತನ್ನ ಕೇಳ್ಕೊಳ್ಳಿ, ನಾನು ಗೆದ್ದ ಕೂಡಲೇ ಕುಮಾರಣ್ಣಗೆ ಫೋನ್ ಮಾಡಿ, ಅಣ್ಣ MP ಎಲೆಕ್ಷನ್ ಒಂದು ಮಾತು ಕೊಟ್ಟಿದ್ದೆ, 40 ರಿಂದ 50 ಸಾವಿರ ಜನಕ್ಕೆ ಊಟ ಹಾಕ್ಬೇಕು ಒಂದು ಮಾತು ಕೊಟ್ಟಿದ್ದೆ, ಕಾರ್ಯಕರ್ತರಿಗೆ ಪೆಂಡಿಂಗ್ ಇದ್ದೋಗಿದೆ ಅಣ್ಣ. ಇಷ್ಟು ಜನ ಗೆಲ್ಸ್ಕೊಟ್ಟಿದ್ದೀನಿ, ಕೋಮಲ್ ಗೆಲ್ಸಿದ್ದೀನಿ, DC ಬ್ಯಾಂಕ್ ಗೆಲ್ಸಿದ್ದೀನಿ, ಬರ್ತಕ್ಕಂಥ ಚುನಾವಣೆ ಎಲ್ಲ ಗೆಲ್ಸ್ಕೊಡ್ತೀನಣ್ಣ, ದಯವಿಟ್ಟು ಬರಬೇಕು ಅಂದಾಗ ನನಗೆ 20-25ನೇ ತಾರೀಕು ಒಂದು ಡೇಟ್ ಕೊಟ್ಟಿದ್ದಾರೆ. ಆ ಡೇಟ್ ನಾನು ನಿಖಿಲ್ ಅಣ್ಣಗೆ ಹೇಳಿದೆ, ಅಣ್ಣ ಅಪ್ಪ ಬರ್ತಾ ಇದ್ದಾರೆ, ಆ ಜೊತೆಗೆ ದೊಡ್ಡ ಕಾರ್ಯಕ್ರಮ, ಒಂದು 30 ರಿಂದ 40 ಸಾವಿರ ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡ್ತೀರಣ್ಣ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ನಾಂದೇ ಆಗ್ಬೇಕಣ್ಣ, ನನ್ನ ಗೆದ್ದಿರ್ತಕ್ಕಂಥ ಎಲ್ರಿಗೂ ಸನ್ಮಾನ ಮಾಡ್ಬೇಕು ಅಂತ ಹೇಳಿದಾಗ, ಅಣ್ಣ ದಯವಿಟ್ಟು ನೀನು ಡೇಟ್ ಲೇಟ್ ಮಾಡು ಅಂತದೆ. ನಾನು ಅವ್ರ ಹತ್ರ ವಿದೇಶದಲ್ಲಿದ್ರು ಕೂಡ ಫೋನ್ ಮಾಡಿ ಲೇಟಾಗಿ ಡೇಟ್ ತಗೊಂಡು ಕಾರ್ಯಕ್ರಮನ ನಿಗದಿಪಡಿಸಿದ್ವಿ. ಇವತ್ತು ನೈಟ್ ಕುಮಾರಸ್ವಾಮಿ ಅಣ್ಣವರು ನಂಗೆ ಡೇಟ್ ಕೊಡ್ತಾರೆ. ಸುಮಾರು ಎಲ್ಲ ಕಾರ್ಯಕರ್ತರಿಗೂ ನಾನೊಂದು ಅವತ್ತು ಸವಾಲು ಹಾಕಿದ್ದೆ, ಇವತ್ತು ಸಮೃದ್ಧಿ ಮಂಜುನಾಥ್ ನಾಯಕನಲ್ಲ, ಬಿಲ್ಡಪ್ ಕೊಡೋ ನಾಯಕನಲ್ಲ, ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ಕೊಡೋ ನಾಯಕನಲ್ಲ, ವರ್ಕ್ ಮಾಡ್ತಕ್ಕಂಥ ಶಾಸಕ ಅಲ್ಲ, ಸೇವಕ. ನಾನು ವರ್ಕ್ ಮಾಡಿ ತೋರಿಸ್ತೀನಿ. ನಾನು
ನಾನು ಸುಮ್ಮನೆ ನಾನು ಡೂಪ್ಲಿಕೇಟ್ ಮಾತುಗಳು, ಇನ್ನೊಂದು ಮಾತು, ನಾನು ಏನು ಹೇಳ್ತೀನೋ ಅದೇ ಮಾಡ್ತೀನಿ. ಮಾಧ್ಯಮದವ್ರ ಒಂದು ಪ್ರಶ್ನೆ ಕೇಳಿದೆ, ಇಲ್ಲಿ ತನಕ 8 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಎಲ್ಲಾದರೂ ನಾನು ಡೂಪ್ಲಿಕೇಟ್ ಮಾತಾಡಿದ್ದೀನಾ? ಮಾತಲ್ಲಿ ಏನಾದರೂ ಬೇರೆ ಮಾತಾಡಿದ್ದೀನಾ? ಇಲ್ಲ, ಮಾತಾಡೋದಿಲ್ಲ. ಯಾಕಂದ್ರೆ ನಾನು ವರ್ಕ್ ಮಾಡಿ ಮಾತಾಡಿ ತೋರಿಸ್ತೀನಿ. ಅದರಿಂದ ಇವತ್ತು ನನ್ನ ನಿಖಿಲ್ ಕುಮಾರಸ್ವಾಮಿ ನಮ್ಮಣ್ಣ ಇದಕ್ಕೆ ಬಂದಿದ್ದಾರೆ. ಜನರೊಂದಿಗೆ ಜನತಾದಳ, ನಾವು ಈ ಥರ ಕ್ರೌಡ್ ಮಾಡಿ ಇನ್ನೊಂದು ಮಾಡಿ ಖಂಡಿತವಾಗ್ಲೂ ಆಡೋದಿಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಸದಸ್ಯನಾಗಿ ಈ ಪಕ್ಷಕ್ಕೆ ಬಲ ತುಂಬುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಇವತ್ತು ನಮ್ಮೂರಿಗೆ ಬಂದಿದ್ದಾರೆ. ಆ ಕೆಲಸವನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ದಿವಸ ನಾನು ತಳಮಟ್ಟದಿಂದ ಕೂಡ ನಾವು ರಾಜಕಾರಣವನ್ನು ಸಂಘಟವನ್ನು ಮಾಡಬೇಕಾಗುತ್ತೆ. ನಮ್ಮದೇ ಅಂತ ಕಾರ್ಯಕರ್ತರು ನಾಯಕರು ನಮ್ಮ ನಂಬ್ಕೊಂಡಿದ್ದಾರೆ. ದಯವಿಟ್ಟು ಅದಕ್ಕೆ ಬಲ ಕೊಡಬೇಕು ಅಂತ ಜಿಲ್ಲಾಧ್ಯಕ್ಷರಲ್ಲಿ ಮನವಿ ಮಾಡ್ತಾ, ನಮ್ಮ MP ಮನವಿ ಮಾಡ್ತಾ, ರಾಜ್ಯಾಧ್ಯಕ್ಷರಲ್ಲಿ ನಮ್ಮ ನಿಖಿಲಣ್ಣ ಮನವಿ ಮಾಡ್ತಾ, ಎಷ್ಟೋ ಜನ ಇವಾಗಲೂ ಕೂಡ ಸೋತ್ರು RCB ಅಂತಾರೆ. ಅದೇ ರೀತಿ JDS ಅನ್ನತಕ್ಕಂಥ ಫ್ಯಾನ್ಸ್ ಇದ್ದಾರೆ. ಅವ್ರಿಗೋಸ್ಕರ ನಾವು ಬದುಕಬೇಕು ಅಂತ ಹೇಳ್ತಾ, ಅವ್ರಿಗೋಸ್ಕರ ಸಂಘಟನೆ ಮಾಡ್ಬೇಕು ಅಂತ ಹೇಳ್ತಾ, ಮುಂದಿನ ದಿವಸ ನೀವೇನೇ ಹೆಜ್ಜೆ ಇಟ್ಟರು ಕೂಡ ಹೆಜ್ಜೆಯಲ್ಲಿ ಹೆಜ್ಜೆ ಇಡ್ತೀವಿ ಅಂತ ಹೇಳ್ತಾ, ಖಂಡಿತವಾಗ್ಲೂ ಒಂದು ನಿಮಗೆ ಗೊತ್ತಿರಬೇಕು, ನಾನು ಸ್ವಲ್ಪ ಕೋಪ ಮಾಡ್ಕೊಂತೀನಿ ನೇರವಾಗಿ. ನಾನು ಇನ್ನೊಂದು ಮುಂದೊಂದು ನಮ್ಮ ತಾಯಣ್ಣ ನಾನು ಮಾತಾಡಕ್ಕೆ ನಾನು ಬರಲ್ಲ. ನಾನು ಮಾತಾಡಿಲ್ಲ, ಅಣ್ಣ ಕುಮಾರಣ್ಣ ನೀನು ಮಾಡೋದು ತಪ್ಪು, ಅಲ್ಲೇ ಸುಮ್ಮನೆ ಅಣ್ಣ ನೀನು ಮಾಡೋದು ತಪ್ಪು ಅಂತ ಹೇಳ್ತೀನಿ. ನಾನು ಸ್ವಲ್ಪ ನೇರ ಮಾತಾಡ್ತೀನಿ. ಇತ್ತೀಗೆ ಸ್ವಲ್ಪ ಚೇಂಜ್ ಆಗಿದ್ದೀನಿ ಬ್ರದರ್, ಸ್ವಲ್ಪ ಚೇಂಜ್ ಆಗಿದ್ದೀನಿ. ಯಾಕೋ ಇದಕ್ಕೆ ಕಾಲ ಬರ್ತಾ ಇಲ್ಲ, ಇದಕ್ಕೆ ಅನುಭವ ಅಲ್ಲ, ಕಾಲ ಬರ್ತಾ ಇಲ್ಲ. ಇದೇ ಥರ ಆಡಿ ಕರ್ನಾಟಕ ಹೋದ ಕರ್ಣ ಇದ್ಯಾಕೋ ಜಾಸ್ತಿ ನಿಯತ್ತು ಕಾಲ ಸ್ವಲ್ಪ ಬದಲಾಗಿದ್ದೀನಿ. ಬದಲಾವಣೆ ತೋರಿಸ್ತೀನಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ಇರ್ತೀವಿ. ಇನ್ನೊಂದು ಮಾತಾಡೋದು ಮುಂದೊಂದು ಮಾತಾಡೋದು ನಮ್ಮ ಜಾಯಮಾನದಲ್ಲಿ ಇಲ್ಲ. ಏಕಿ ಅಲ್ಲೇ ಎಲ್ಲ ಆಡ್ರಿ, ಅಲ್ಲೇ ಬಹುಮಾನ ಸಿಗ್ಬೋದು, ಹೋಗ್ಬೋದು. ಸೊ ಖಂಡಿತವಾಗ್ಲೂ ಮುಂದಿನ ದಿವಸ ನನ್ನ ಅಪ್ಪಾಜಿಗೆ ಮಾತು ಕೊಟ್ಟಿದ್ದೆ. MP ಎಲೆಕ್ಷನಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ಸೇರಿ 40,000 ಲೀಡ್ ಕೊಟ್ಟು MP ಗೆಲ್ಸ್ಕೊಂಬಂತ ಹೇಳಿದ್ದೆ. MP ಗೆಲ್ಸ್ಕೊಂಬಂದು ಕೊಟ್ಟಿವಿ. ನಾವು 40,000 ಲೀಡ್ ಕೊಟ್ವಿ. ಮೊನ್ನೆ ಕೂಡ ಎಲೆಕ್ಷನ್ ಹೇಳಿದ್ವಿ, ಎಷ್ಟು ಗೆಲ್ಸ್ಕೊಂಬಂದಿದ್ವಿ. ಮುಂದೆ ಕೂಡ ಹೇಳ್ತಾ ಇದ್ವಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಜೊತೆ ಸಂಘಟನೆಗೆ ಒತ್ತು ಕೊಟ್ಟು, ನನಗೂ ವಹಿಸಿದೆ, ನಿಮಗೂ ವಹಿಸಿದೆ, ಸಂಘಟನೆ ಒತ್ತು ಕೊಟ್ಟು ಇಡೀ ರಾಜ್ಯವನ್ನು ಸುತ್ತುವಂಥ ಕೆಲಸವನ್ನು ಮಾಡೋಣ, ಪಕ್ಷವನ್ನು ಅಧಿಕಾರಕ್ಕೆ ತರೋಣ. ಈ ಮುಂದಿನ ದಿವಸ ನಮ್ಮನ್ನು ಚುಡಾಯಿಸತಕ್ಕಂಥವ್ರಿಗೆ ಇದರಲ್ಲಿ ಉತ್ತರ ಕೊಡೋಣ ಅಂತ ಹೇಳ್ತಾ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸಹ ನನ್ನ ಮಾತು ಮುಗಿಸೋದು. ನಮಸ್ಕಾರ. JDS ಫ್ಯಾನ್ಸ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತೇಳಿ ಹೇಳಿದಂತಹ ಶಾಸಕರಿಗೆ ಧನ್ಯವಾದಗಳು. ಬಂಧುಗಳೀಗ ಕೋಲಾರ ಲೋಕಸಭಾ ಕ್ಷೇತ್ರದ ಮಾನ್ಯ ಸಂಸದರಾಗಿರ್ತಕ್ಕಂತಹ M. ಮಲ್ಲೇಶ್ ಬಾಬು ಸರ್ ಅವರವರ ಮಾತುಗಳನ್ನ ಹಂಚಿಕೊಳ್ಳೋರಿದ್ದಾರೆ. ಸರ್ ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಸಮೃದ್ಧಿ ಮಂಜುನಾಥ್ ಅವ್ರು ಮಾತಾಡಿದ್ಮೇಲೆ ಬೇರೆಯವ್ರು ಮಾತಾಡಕ್ಕೆ ಇದು ಬರಲ್ಲ. ಅವ್ರೊಂದು ಲೆವೆಲ್ಗೆ ತಂದು ಇಟ್ಬಿಡ್ತಾರೆ. ಆ ಲೆವೆಲ್ ಮತ್ತೆ ಮೇಲೆ ಕೆತ್ಕೊಂಡು ಹೋಗ್ಬೋದ್ರೆ ಕುಮಾರಣ್ಣ ಮಾತಾಡಬೇಕು, ಇಲ್ಲಾಂದ್ರೆ ನಿಖಿಲ್ ಅವ್ರು ಮಾತಾಡಬೇಕು. ಮಧ್ಯದಲ್ಲಿ ನನ್ನನ್ನು ಸೇರಿಸಿದ್ರು. ಇವಾಗ ಕೆಲಸ ಮಾಡಿ ತೋರಿಸ್ತೀನಿ ಅಂತ ಕುಮಾರಣ್ಣನಿಗೂ ಗೊತ್ತು, ನಿಖಿಲ್ ಅವ್ರಿಗೂ ಗೊತ್ತು, ಸಮೃದ್ಧಿ ಅವ್ರಿಗೂ ಗೊತ್ತು, ವೆಂಕಟರೆಡ್ಡಿ ಅವ್ರಿಗೂ ಗೊತ್ತು, ಇಲ್ಲಿರೋ ಎಲ್ಲ ಪಕ್ಷದ ಮುಖಂಡರಿಗೆ ಎಲ್ಲರಿಗೂ ಗೊತ್ತು. 1 ವರ್ಷದಲ್ಲಿ ನಾನು ಏನು ಕೆಲಸ ಮಾಡಿದ್ದೀನಿ ಅಂದರೆ ಮಾಧ್ಯಮ ಮಿತ್ರಗಳಿಗೆ ಏನು ಒಂದು ಪ್ರೆಸ್ ಮೀಟ್ ಮಾಡಿದ್ದೀನೋ ಅವತ್ತು ಹೇಳಿದ್ದೀನಿ. ಮತ್ತೆ ಅದು ಹೇಳಬೇಕು ಅಂದರೆ ಇವಾಗೆಲ್ಲ ಇರೋ ಜನ ಎಲ್ಲ ಭಾಳ ಲೇಟ್ ಆಗಿದೆ ಅಂತ ನಿಖಿಲಣ್ಣ ಅವರು ಅಂತ ಹೇಳ್ತಿದ್ದಾರೆ. 1-2 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ. ರೋಡ್ ಓವರ್ ಬ್ರಿಡ್ಜ್ ROB ಅಂತ ಏನು ಹೇಳ್ತಾರೋ, ನಮ್ಮ ಬಂಗಾರಪೇಟೆ ಕ್ಷೇತ್ರದಲ್ಲಿ ಸುಮಾರು 2-3 ಕಡೆ ಜಾಸ್ತಿ ಹೆಚ್ಚು ಕಡಿಮೆ ಆಗ್ತದೆ. ಸ್ಯಾನಿಟೋರಿಯಂ ಇಲ್ಲೂ ಹೆಚ್ಚು ಕಡಿಮೆ ಆಗ್ತದೆ. ಕರೆಕ್ಟ್ ಅಲ್ಲ? ಸ್ಯಾನಿಟೋರಿಯಂ ಹೋಗಬೇಕು ಅಂದರೆ ನಿಮಗೆ ಸುಮಾರು ಒಂದು ಅರ್ಧ ಗಂಟೆ ಕಾಯ್ಬೇಕು ನೀವು. ಇದು ಕಾಮಸಮುದ್ರ, ದೇಶಹಳ್ಳಿ, SN ರಿಸಾರ್ಟ್, ಈ 4 ROB ಟೆಂಡರ್ ಸ್ಟೇಜ್ಗೆ ಬಂದಿದೆ. ಇದು ಸುಮಾರು 25-30 ವರ್ಷದಿಂದ ಏನು ಆಗದೆ ಇರೋದು. ನನಗೆ 1 ವರ್ಷ ನೀವು ಏನು ಅವಕಾಶ ಕೊಟ್ಟಿದ್ದೀರೋ, ನೀವೇನು ಒಂದು ಆಶೀರ್ವಾದ ಮಾಡಿಕೊಟ್ರೋ, ಈ 1 ವರ್ಷದಲ್ಲಿ ಮಾಡಿ ತೋರಿಸಿದ್ದೀನಿ. ಇನ್ನು 2 ತಿಂಗಳಿಂದ 3 ತಿಂಗಳಿಂದ ಟೆಂಡರ್ ಆಗಿ ನಿಮ್ಮ ಕೆಲಸ ಆಗುತ್ತೆ. ಈ ರೋಡ್ ಏನು 4 ಲೇನ್ ಇತ್ತು, ದಿನಕ್ಕೆ ಸುಮಾರು ಒಂದು 10-15 ಆಕ್ಸಿಡೆಂಟ್ಗಳಾಗ್ತಾ ಇತ್ತು. ಒಂದು 10 ಜನ ಆದರೂ ಸಾಯ್ತಾ ಇದ್ರು. ಗಡ್ಕರಿ ಸಾಹೇಬ್ರಿಗೆ 2 ನಿಮಿಷ ಟೈಮ್ ಕೊಡಿ, ನಿಮಗೆ ಮಾತಾಡಬೇಕು, ನಾನು ಈ 4 ಲೇನ್ನ 6 ಲೇನ್ ಮಾಡಬೇಕು ಅಂತ ಕೇಳಿದೆ. ಅವ್ರು ಬರೀ 2 ನಿಮಿಷ ಕೊಡ್ತೀನಿ, ನಿನಗೆ ಯಾಕೆ 6 ಲೇನ್ ಬೇಕು ಅಂತ ಹೇಳಿದ್ರು. ನಾನು ಒಂದೇ ಮಾತು ಹೇಳಿದೆ, ದಿನಕ್ಕೆ 15-20 ಆಕ್ಸಿಡೆಂಟ್ ಆಗುತ್ತೆ, ದಿನಕ್ಕೆ ಒಂದು 10 ಜನ ಸಾಯ್ತಾರೆ. ಅದು ಯಾರಾದರೂ ಕಾರಣ ಆದರೆ ಅದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇಲ್ಲಾಂದರೆ ನಿತಿನ್ ಗಡ್ಕರಿ ಸಾಹೇಬ್ರೆ ಕಾರಣ ಅಂತ ಹೇಳಿದೆ. ಸೆಕ್ರೆಟರಿನ ಕರೆದು ಫಸ್ಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಬಿಡಪ್ಪ ಇವನಿಗೆ ಅಂದರು. ಇಂತಹ ಕೆಲಸ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನು ಸಂಘಟನೆ ಮಾಡಬೇಕು ಅಂದಾಗ ಮುಂದೆ ನೀವು
ಸಮೃದ್ಧಿ ಮಂಜು ಅವರೇ, ನೀವು ಮುಂದೆ ಹೋಗಿ, ನಿಮ್ಮ ಹಿಂದೆ ನಾವು ಬರ್ತೀವಿ. ಸಂಘಟನೆ ಮಾಡಕ್ಕೆ ನಿಮಗೆ ಒಂದು ಚಾತುರ್ಯತೆ ಐತೆ. ಯು ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ, ಯು ಕ್ಯಾನ್ ಡೂ ದಟ್. ನಿಮ್ಮ ಹಿಂದೆ ನಾವು ಬರ್ತೀವಿ. ನೀವು ಯುವಕರಾದ್ರೇನು, ಇಲ್ಲಿ ವೇದಿಕೆ ಮೇಲೆ ಇವರು ಯಾರ್ಯಾರು ಗಣ್ಯರಿದ್ದಾರೆ ಎಲ್ಲರಿಗಿಂತ ಚಿಕ್ಕ ವಯಸ್ಸು ನಿಮ್ಮದೇ ಆದ್ರೇನು ನಿಮ್ಮ ಹಿಂದೆ ನಾವು ಬರ್ತೀವಿ. ಯಾಕಂದ್ರೆ ಪಕ್ಷ ಸಂಘಟನೆ ಮಾಡಬೇಕು. ಮುಂದೆ 2028 ಕುಮಾರಣ್ಣನ ಮುಖ್ಯಮಂತ್ರಿ ಮಾಡಬೇಕು. ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಒಂದು ಏನು ಜವಾಬ್ದಾರಿ ಕೊಟ್ಟಿದಾರ ಕುಮಾರಣ್ಣ, ಅದಕ್ಕೆ ಕೋಲಾರ ಜಿಲ್ಲೆಯಲ್ಲಿ ನೀವು ಮುಂದೆ ನೀವು ನಡೀರಿ, ನಿಮ್ಮ ಹಿಂದೆ ನಾವು ಇಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾವು ಮಾಡ್ರ ಕೆಲಸಗಳ ಬಗ್ಗೆನೇ ಮಾತನಾಡಿ ತಮ್ಮ ಮಾತನ್ನ ಹಂಚಿಕೊಂಡಿದ್ದಕ್ಕಾಗಿ ಮಲ್ಲೇಶ್ ಬಾಬು ಸರ್ ಅವರಿಗೆ ಧನ್ಯವಾದಗಳು. ಈಗ 1-2 ನಿಮಿಷಗಳಲ್ಲಿ ಡಾಕ್ಟರ್ ರೋಷನ್ ಅಬ್ಬಾಸ್ ರವರು ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರು ಮಾತನಾಡೋರಿದ್ದಾರೆ. ಸರ್ ಪ್ಲೀಸ್ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಜನರೊಂದಿಗೆ ಜನತಾದಳ ಅಭಿಯಾನ ನಮ್ಮ ಯುವರಾಜ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರ ಸ್ವಾರ್ಥದಲ್ಲಿ 58ನೇ ದಿನ ಕೋಲಾರಲ್ಲಿ. ಇದು ಏನಕ್ಕಾದ್ರೆ ಮುಂಚಿತವಾಗಿ ನಾನು ಒಂದು ಮಾತಾಡಬೇಕಾದ್ರೆ, ನಮ್ದು ಒಂದು ಸಣ್ಣ ಪಕ್ಷ. ಈ ಪಕ್ಷ ಭಾರತ ದೇಶಕ್ಕೆ ಪ್ರಧಾನಮಂತ್ರಿ ಕೊಟ್ಟಿದೆ, ರಾಜ್ಯಕ್ಕೆ 3 ಬಾರಿ ಮುಖ್ಯಮಂತ್ರಿ ಕೊಟ್ಟಿದೆ. ಆದರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರೋದು ಅಲ್ಪಾವಧಿ ಅಧಿಕಾರ. ಆ ಅಲ್ಪಾವಧಿ ಅಧಿಕಾರದಲ್ಲಿ ಶ್ರೀಮಾನ್ ಅಪ್ಪಾಜಿ ದೇವೇಗೌಡ ಅವರು 10 ತಿಂಗಳು ಪ್ರಧಾನಮಂತ್ರಿ ಆಗಿದ್ದಾಗನು ಸರಿಸಮ 10 ವರ್ಷ ಪ್ರಧಾನಮಂತ್ರಿ ಆದರೂ ಅಷ್ಟೊಂದು ಅಭಿವೃದ್ಧಿ ಮಾಡಲ್ಲ, 10 ತಿಂಗಳಲ್ಲಿ ಮಾಡಿದ್ರು. ಅದೇ ರೀತಿ ನಮ್ಮ ಕುಮಾರಣ್ಣ ಫಸ್ಟ್ 20 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಈ ವಿದ್ಯಾಭ್ಯಾಸಕ್ಕಾಗಲಿ, ಸಾರಾಯಿ ಮನ, ಲಾಟ್ರಿ ಮನ, ಅತ್ಯಂತ ಒಳ್ಳೆ ಕೆಲಸಗಳು ಮಾಡಿದ್ರು. ನಂತರ ಆ 20 ತಿಂಗಳು ನೋಡ್ಕೊಂಡ್ರೆ ಬೇರೆ ಸರ್ಕಾರಗಳು, ಕಾಂಗ್ರೆಸ್ ಸರ್ಕಾರ 60 ವರ್ಷ ಆಡಳಿತ ಮಾಡಿದ್ದು ಶೂನ್ಯ. ಆ 20 ತಿಂಗಳಲ್ಲಿ ಅಷ್ಟೊಂದು ಮಾಡಿದ್ದಾರೆ. ನಂತರ 2018ರಲ್ಲಿ 14 ತಿಂಗಳು ಮಾತ್ರ ನಮ್ಗೆ ಅವಕಾಶ ಸಿಕ್ಕಿದ್ದು. 25,000 ಕೋಟಿಗಿಂತ ಜಾಸ್ತಿ ರೈತರ ಸಾಲ ಮನ್ನಾ. ಎಲ್ಲೋದ್ರು ದೇವೇಗೌಡರ ಅಪ್ಪಾಜಿಗೆ, ಕುಮಾರಣ್ಣಗೆ ರೈತರು ಚಿಂತೆ, ಬಡವರ ಚಿಂತೆ, ಕರ್ನಾಟಕದ ಚಿಂತೆ. ತಾವು ಅರ್ಥ ಮಾಡ್ಕೋಬೇಕು. ಈಗ 5 ಗ್ಯಾರಂಟಿಗಳು ಕಾಂಗ್ರೆಸ್ನವ್ರು ಕೊಡ್ತಾ ಇದ್ದಾರೆ. ಆ 5 ಗ್ಯಾರಂಟಿಗಳಲ್ಲಿ ಸುಮ್ಮನೆ ಹೇಳಿದ್ದು, ಜೋರಾಗಿ ಹೇಳಿದ್ದು ಸಿದ್ದರಾಮಯ್ಯ, ಓ ನಿನಗೂ ಫ್ರೀ, ನನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂತ ಹೇಳ್ಬಿಟ್ಟು. ಅಪ್ಪ ನನಗೆ ಬರ್ತಾ ಇದ್ದು 4,800, 5,000 ರೂಪಾಯಿ ನನ್ನ ಮನೆ ಇದು ಎಲೆಕ್ಟ್ರಿಕ್ ಚಾರ್ಜ್. ಈಗ 13,000 ಬರ್ತಾ ಇದೆ. ಇದೇನಪ್ಪ ನೀವು ಫ್ರೀಯಾಗಿ ಕೊಡ್ತಾ ಇರೋದು? ಇದೇನ ಬಹುಮಾನ ನಮ್ಗೆ? ಏನಂತ ಟ್ಯಾಕ್ಸ್ ಹಾಕ್ತಾ ಇದ್ದೀರಾ? ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ? ಈಗ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನು ಮುಂದು ಅಭಿ ಮುಖ್ಯಮಂತ್ರಿ ಕಾ ಸೀಟ್ ಖಾಲಿ ನೀಯೇ ಎಂತದ್ದು ಅಂತಲ್ಬಿಟ್ಟು ಇವರೇ ಕಚ್ಚಾಟ ಮಾಡಿಕೊಂಡು ಸರ್ಕಾರ ಅವರೇ ಬೀಳ್ಸ್ಕೊಬಿಡ್ತಾರೆ. ನಾವು 2028ವರೆಗೂ ಕಾಯೋದು ಬೇಕೇ ಇಲ್ಲ. ಆದ್ರೆ ನನಗೂ ಒಂದು ವಿಶ್ವಾಸ ಇದೆ, ನಮ್ಮ ದೊಡ್ಡವರ ಆಶೀರ್ವಾದ, ಕುಮಾರಣ್ಣ ಮಾರ್ಗದರ್ಶನ, ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಸಾರಥ್ಯದಲ್ಲಿ ಮತ್ತೊಮ್ಮೆ ನಮ್ಮ ಕುಮಾರಣ್ಣ 2022ರಲ್ಲಿ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ಬಿಟ್ಟು ತಮ್ಮ ಹತ್ರ ನಾನು ವಿನಂತಿ ಮಾಡ್ತೀನಿ. ದಯವಿಟ್ಟು ತಾವು ಎಲ್ಲರೂ ಓಡಾಡಿ ಪೂರ್ತಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚಾಗಿ ಸದಸ್ಯತ್ವ. ಕೋಲಾರಲ್ಲಿ ಹೇಳ್ಬೇಕಾದ್ರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಇದು ಅವಳಿ ಜಿಲ್ಲೆಗಳು. 2 ಕಡೆನೂ ನಮ್ಮ ಮೈತ್ರಿ ಧರ್ಮ ಪಾಲನೆ ಮಾಡಿ ಇಲ್ಲಿ ಮಲ್ಲೇಶಣ್ಣ ಇದಾಗಿದ್ದಾರೆ, ಸಂಸದರಾಗಿದ್ದಾರೆ, ಅಲ್ಲಿ ಸುಧಾಕರಣ್ಣ ಸಂಸದರಾಗಿದ್ದಾರೆ. ಆದರೆ 2 ಫಸ್ಟ್ ಒಂದೇ ಜಿಲ್ಲೆ ಇದ್ದಿದ್ದು, 2 ಜಿಲ್ಲೆಯಲ್ಲಿ 2 ಸಂಸದರಾಗಿದ್ದಾರೆ. ಎಲ್ಲರೂ ಸೇರಿ ಕೆಲಸ ಮಾಡಿದ್ರೆ ನಾವು 11ಕ್ಕೆ 11 ಈ ಜಿಲ್ಲೆಯಿಂದ ಕೊಡಬಹುದು ಅಂತ ಹೇಳ್ಬಿಟ್ಟು ನಾನು ತಮ್ಮ ಹತ್ರ ಕೇಳ್ಕೊಳ್ತೀನಿ. ಈಗ ಇದು ಜನರೊಂದಿಗೆ ಜನತಾದಳ ಸದಸ್ಯತಾ ಅಭಿಮಾನ. ಅದರಲ್ಲಿ ನಿಮಗೆ ನಂಬರ್ ಇದೆ, ಆ ನಂಬರ್ಗೆ ತಾವು ಡೈಲ್ ಮಾಡಿದ್ರೆ ನಿಮಗೆ OTP ಬರುತ್ತೆ. ಆ OTPಯಲ್ಲಿ ನಿಮ್ಮ ಅಡ್ರೆಸ್ಸು, ವಿಳಾಸ, ಹೆಸರು ಹಾಕಿದ್ರೆ ನಿಮಗೆ ಒಂದು ಕಾರ್ಡ್ ಥರ ಒಂದು ಡಿಸ್ಪ್ಲೇ ಆಗುತ್ತೆ. ಅದರಿಂದ ನೀವು ತಾವು ಮಾಡಿ. ಈಗ ತಾವು ಎಲ್ಲ ಮುಖಂಡರು, ಕಾರ್ಯಕರ್ತರೆಲ್ಲ ಬಂದಿದ್ದೀರಾ. ನಿಮ್ಮ ಪಂಚಾಯತಿಗಳಲ್ಲಿ, ಊರುಗಳಲ್ಲಿ ಎಲ್ಲ ಕಡೆ ಎಲ್ಲ ಕಾರ್ಯಕರ್ತರಿಗೆ ಪ್ರತಿಯೊಬ್ಬರಿಗೆ ಪ್ರೀತಿಯಿಂದ ತೋರಿಸ್ಬಿಟ್ಟು ಈ ನಂಬರ್ಗೆ ಡೈಲ್ ಮಾಡಿ ಅಂತ ಹೇಳ್ಬೇಕಂತ ತಮ್ಮ ಹತ್ರ ನಾನು ಮನವಿ ಮಾಡ್ತೀನಿ. ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಶ್ರೀನಾಥಣ್ಣ ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರಿಗೆಲ್ಲನೂ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ JDS, ಜೈ ದೇವೇಗೌಡ, ಜೈ ಕುಮಾರಣ್ಣ, ಜೈ ನಿಖಿಲಣ್ಣ.
ನೆಕ್ಸ್ಟ್ ನಮ್ಮ ಸಾರಥ್ಯ ನಮ್ಮ ಅಧ್ಯಕ್ಷರು ಆಗೋದು ನಿಖಿಲ್ ಅಣ್ಣ. ಅವ್ರ ಸಾರಥ್ಯದಲ್ಲೇ 28ಕ್ಕೆ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಕ್ಕಾಗಿ ಸರ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಸಾಕಷ್ಟು ಜನ ಅಭಿಮಾನಿಗಳು ಇಡೀ ಸಮಾವೇಶದಲ್ಲಿ ಎಲ್ಲರೂ ಕಾತರದಿಂದ ಕಾಯ್ತಿದ್ರಿ. ರೀಲ್ನಲ್ಲೂ ರಿಯಲ್ನಲ್ಲೂ ಹೀರೋ ಆಗಿರ್ತಕ್ಕಂತಹ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ಆಗಿರ್ತಕ್ಕಂತಹ ಮತ್ತು JDS ಪಕ್ಷದ ಮುಂದಿನ ನಾಯಕರು ಆಗಿರ್ತಕ್ಕಂತಹ ಆಶಾಕಿರಣ ಭವಿಷ್ಯದ ನಿಖಿಲ್ ಕುಮಾರಸ್ವಾಮಿರವರು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಕೋಲಾರ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಕಟ್ಟಾಳುಗಳೇ, ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೋಲಾರ ತಾಲೂಕಿಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬಂದು ತಲುಪಬೇಕಾಗಿತ್ತು. ಆದರೆ ಬಂಗಾರಪೇಟೆಯಲ್ಲಿ ಮೊದಲನೇ ಹಂತದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರುಗಳ ಸಭೆ ಒಂದು ಸ್ವಲ್ಪ ಬರಲಿಕ್ಕೆ ತಡವಾದರೂ ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಬೈಕ್ ರ್ಯಾಲಿ ಮೂಲಕವಾಗಿ ನಮ್ಮನ್ನ ಬಹಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೀರಿ. ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರವನ್ನ ಬಲಿಷ್ಠವಾಗಿ ಕಟ್ಟುತ್ತೇವೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನ ತುಂಬುವ ಮೂಲಕ ಇವತ್ತಿನ ಈ ಒಂದು ಸಭೆಯನ್ನ ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಅಭಿಮಾನದಿಂದ ತಾವೇನು ಬರಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಜನತಾದಳ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀನಾಥ್ ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಹುಶಃ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು 4 ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. ಸಮೃದ್ಧಿ ಮಂಜು ಅವ್ರನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ. ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವರ ಪರವಾಗಿ ಇದ್ರೂ ಕೂಡ ಆ ಚುನಾವಣೆಯಲ್ಲಿ ಪರಾಜಿತಗೊಂಡ ನಂತರ ಛಲವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ, ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟುತ್ತಾ ಸ್ಥಳೀಯವಾಗಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ಬೆನ್ ತಟ್ತಾ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ 2 ವರ್ಷದಿಂದ ನಡೆದಂತ ಅವರ 2ನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ರು.
ಬಹುಶಃ ಇದು ಮಂಜಣ್ಣ ಅವ್ರಿಗೆ ಇರ್ತಕ್ಕಂಥ ಒಂದು ಛಲ, ಒಂದು ಹೋರಾಟ, ಇವೆಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ. DCC ಬ್ಯಾಂಕ್ ಇರ್ಬೋದು, ಇತ್ತೀಚೆಗೆ ನಡೆದಂತ ಕೋಮುಲ್ನ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ 2 ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ. ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜಣ್ಣವರು ಇಲ್ಲೇ ಕೂತಿದ್ದಾರೆ. ಕೋಲಾರ್ನ ನಾಗರಾಜಣ್ಣವರು ನೂತನವಾಗಿ ಕೊಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹರೀಶ್ ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಂಜಣ್ಣ ಅವ್ರಿಗೆ ಒಳಗಡೆಯಿಂದ ಒಂದು ಬೇಜಾರು, ಒಂದು ಬೇಸರ. ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಒಂದು ಸ್ವಲ್ಪ ನೋವಿದೆ ಅವ್ರಿಗೆ. ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ. ತಪ್ಪೇನಿಲ್ಲ, ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ನಿಮ್ಮ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರೂ ಬಹಳ ನೇರವಾಗಿ ಮಾತನಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಮಂಜಣ್ಣ ಅವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನಿಟ್ಟಿದ್ದಾರೆ. ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ, ನಾನು ಇವತ್ತು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ, ಮುಂದೆ ಬರ್ತಕ್ಕಂಥ ದಿನ ಅಂದ್ರೆ 3 ವರ್ಷ ಬಿಟ್ಟು ಚರ್ಚೆ ಮಾಡ್ತಾ ಇಲ್ಲ. ನಿಮ್ಮ ಮುಂದೆ ನೀವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಯಾವ ಚುನಾವಣೆ? ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗೆ. ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ. ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಈ ಕಾರ್ಯಕ್ರಮ ಕೇವಲ 1 ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು. ಕುಮಾರಣ್ಣ ಬಂದ್ರು, ಜನ ಸೇರಿದ್ರು. ನಿಖಿಲ್ ಕುಮಾರಸ್ವಾಮಿ ಬಂದ, ನೀವೆಲ್ಲ ಬಹಳ ಪ್ರೀತಿಯಿಂದ ಬರ್ಮಾಡ್ಕೊಂಡ್ರಿ. ಇವತ್ತು 4, 5, 6 ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ಳಾಡಿಲ್ಲ. ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ. ನಾನು ಹಂಗೂ ಶ್ರೀನಾಥ್ ಅಣ್ಣನಿಗೆ ಹೇಳಿದೆ, ಇದು ಬಹಿರಂಗ ಸಭೆ ಅಲ್ಲ, ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ. ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನು ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ. ಇದು ನಮ್ಮ ಶಕ್ತಿನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ, ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದಕ್ಕೆ ನಮ್ಮ ಹೋರಾಟ ಆಗಬೇಕಾಗಿದೆ. ಬಹಳ ಜನ ಕನ್ಸಿರ್ಬೋದು, ನಿಖಿಲ್ ಕುಮಾರಸ್ವಾಮಿ 58 ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. 58 ಅಂತ ಮೊದ್ಲು ಅನ್ಕೊಂಡೆ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ದಿವಸ ಎಷ್ಟು ಬೇಕಾರಾಗ್ಲಿ, ನಾನು ಯಾವುದು ಲೆಕ್ಕಾಚಾರ ಮಾಡಿ ಬಂದಿರತಕ್ಕಂಥವನಲ್ಲ. ಈ ಕಾರ್ಯಕ್ರಮ, ಈ ಪ್ರವಾಸ ಮುಗಿತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದ್ದೇನೆ. ನಾನು ಸುಮ್ಮನೆ ಕೂರೋದಿಲ್ಲ, ನಿಮ್ಮನ್ನು ಸುಮ್ಮನೆ ಕೂರಕ್ ಬಿಡೋದಿಲ್ಲ. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಇದು ನಿಮಗೋಸ್ಕರ. ಮುಂದೊಂದು ದಿನ ರಾಜ್ಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಪಣ ತೊಟ್ಟು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಒಂದು 3 ವರ್ಷಗಳ ಕಾಲ ನಿರಂತರವಾಗಿ ನಾನು ಬರ್ತಾನೆ ಇರ್ತೀನಿ. ನಾನು ಚೌಲ್ಟ್ರಿನಲ್ಲಿ ಸಭೆ ಮಾಡಿ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ತೀರಿ, ವ್ಯರ್ಥ ಮಾಡ್ಕೊಳಕ್ ಹೋಗಬೇಡಿ ಅಂತ ಮನವಿ ಮಾಡಿದೆ. ಆದ್ರೆ ಜಿಲ್ಲೆಯ ಮುಖಂಡರು ಇಲ್ಲ, ಇದು ಜಿಲ್ಲಾ ಕೇಂದ್ರ ಆಗಿದೆ. ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಯಸಿದ್ದೇವೆ, ದೊಡ್ಡ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಿಮಗೆ ಸ್ವಾಗತನ ಕೋರಬೇಕು ಅಂತಕ್ಕಂಥದ್ದು ಹೇಳಿದಾಗ ಗೋವಿಂದರಾಜಣ್ಣ ಅವರು ಹೇಳಿದ್ರು. ನಿನ್ನೆ ದಿನ ದೂರವಾಣಿಯಲ್ಲಿ ಮಾತನಾಡಿದೆ. ಹಿರಿಯಕರು ಆ ರೀತಿ ಹೇಳಿದಂತ ಸಂದರ್ಭದಲ್ಲಿ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದು ಸುಮ್ಮನೆ ನಾನು ತಡೆ ಒಡ್ಡದ್ ಬೇಡ ಅಂತಕ್ಕಂಥದ್ದನ್ನ ದಯಮಾಡಿ ಮುಂದುವರಿಸಿ ಅಂತ ಹೇಳಿದೆ. ಯಾಕೆ ಮುಳುಬಾಗ್ಲಲ್ಲಿ
ಶೆಡ್ಯೂಲ್ ಆಗಿಲ್ವಲ್ಲ ಈ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ವಿಚಾರ ತಿಳ್ಕೊಂಡಿದ್ದಾರೆ. ಏಕೆಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ, ಒಬ್ಬ ಶಾಸಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಶಾಸಕನಿಗೆ ಅಂದ್ರೆ, ಮಂಜಣ್ಣ ಹೇಳಿದ್ರು ಯಾಕೆ ನನಗೆ ಹೆಂಡತಿ ಮಕ್ಳಿಲ್ವಾ ಅಂತ. ಅವ್ರ ಹೆಂಡತಿ ಮಕ್ಕಳ ಜೊತೆ ವಿದೇಶಕ್ಕೆ ಹೋದ್ರು ಕೂಡ ತಾಲೂಕು ಜಿಲ್ಲೆ ರಾಜಕಾರಣದ ಬಗ್ಗೆನೇ ಅವ್ರ ತಲೆನಲ್ಲಿ ಸದಾಕಾಲ ಚಿಂತೆ ಇರ್ತದೆ. ಹಾಗಾಗಿ ತಿಳ್ಕೊಂಡಿದ್ದಾರೆ ವಿಚಾರ, ಮಾಧ್ಯಮದಲ್ಲಿ ಏನೇನು ಚರ್ಚೆ ಆಗ್ತಾ ಇತ್ತು ಅಂತ. ಮಂಜಣ್ಣ ಅವ್ರು ನನ್ನ ಕಿವಿಲಿ ಒಂದು ಮಾತು ಹೇಳಿದ್ರು. ಈಗ ನಮ್ಮ ಕೋಲಾರಿನ ಮೃದು ಸ್ವಭಾವದ ಒಂದು ರೀತಿ ಹಸುಗುಸಿದ್ದಂಗೆ ನಮ್ಮ ಮಲ್ಲೇಶಣ್ಣ ಅವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣನ ತರ ತಲೆ ಅಳ್ಳಾಡಿಸ್ತಾರೆ ಅಷ್ಟೇ. ನೋಡಿ, ನಿಜ ಒಂದು ಮಾತು ಹೇಳ್ತೇನೆ, ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನು ಆರಿಸಿ ಅವ್ರನ್ನ ಸಂಸತ್ ಸ್ಥಾನಕ್ಕೆ ಕಳಿಸಿದ್ದೀರಿ. ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾದಳ ಪಕ್ಷ ನಿಜಕ್ಕೂ ಕೂಡ ಧನ್ಯ. ಯಾಕೆಂದ್ರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ, ಕೆಟ್ಟ ಆಲೋಚನೆಗಳಿಲ್ಲ. ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು, ಜೋಡಿಸ್ಬೇಕು, ಸಂಘಟನೆ ಮಾಡಬೇಕು ಅಂತಾರೆ. ಆದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ, ಅಗ್ರೆಷನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಮಂಜಣ್ಣನ್ಗೆ ಒಂದ್ ಸ್ವಲ್ಪ ಕೋಪ. ತಪ್ಪೇನಿಲ್ಲ, ಅವರಿಬ್ರು ಅಣ್ಣ ತಮ್ಮಂದ್ರಿದ್ದಂಗೆ. ನೋಡಿ ಹೆಂಗ್ ಕೂತವ್ರು ತಪ್ಕೊಂಡು, ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ. ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾತನಾಡ್ತಕ್ಕಂಥ ಸಲೀಸು ಅವರಿಬ್ಬರಲ್ಲೂ ಇದೆ. ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದ್ರು. ತಳಗ್ವಾರಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಲ ಡಾಕ್ಟರ್ ಸೀತಾರಾಮ್ ಅಂತ ನಮ್ಮ ತಾಯಿಯವ್ರ ತಂದೆ, ಅವರು ಡಾಕ್ಟರ್ ಆಗಿ ಬಹಳ ಸರ್ವಿಸ್ ಮಾಡಿದ್ರು. ಇಲ್ಲೂ ಮಾಡಿದ್ರು, ಚನ್ನಪಟ್ಟಣದಲ್ಲೂ ಮಾಡಿದ್ರು. ಸಂಜಯ್ ಗಾಂಧಿ ಹಾಸ್ಪಿಟ್ಲಲ್ಲಿ ರಿಟೈರ್ ಆಗಿ ಅವ್ರ ಮನೆಯಲ್ಲಿ ಒಂದು ಕ್ಲಿನಿಕ್ ಇತ್ತು. ಆ ಕ್ಲಿನಿಕ್ ಬರ್ತಾ ಇರ್ತಕ್ಕಂಥದ್ದು ಬರೀ ಹಳ್ಳಿ ಜನ ಹುಡ್ಕ ಬರೋರು ಡಾಕ್ಟರ್ ಸೀತಾರಾಮ್ ಅವ್ರಿಗೆ ಮೆಡಿಕಲ್ ರೆಪ್ಗಳು ಈ ಮೆಡಿಸನ್ ಹೊಸ ಮೆಡಿಸನ್ಗಳು ಬಂದಂಥ ಸಂದರ್ಭದಲ್ಲಿ ಕೊಟ್ಟೋಗೋರು. ನೋಡೋರು ಮೇಲಿಂದ ಕೆಳಗೋರ್ಗು ಹಳ್ಳಿಯಿಂದ ಬಂದವ್ರೆ, ಅವನಿಗೆ ಊಟ ಹಾಕಿ ಅನ್ನ ಹಾಕಿ ಮನೆಯಲ್ಲಿ ದುಡ್ಡು ಇಸ್ಕಳ್ದಿರ ಅವ್ರ ಹತ್ರ ಇರ್ತಕ್ಕಂಥ ಮೆಡಿಸನ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಡಾಕ್ಟರ್ ಸೀತಾರಾಮ್ ಅವರು ತೆಳಗವಾರದಲ್ಲಿ ಹುಟ್ಟಿದವ್ರು. ನಾ ಬರ್ತಾ ಇದ್ದೆ ನಮ್ಮ ತಾತನ ಜೊತೆ ಕೋಳಿ ಗಿಳಿ ಎತ್ಕೊ ಹೋಗೋಕ್ಕೆ. ನಾಟಿ ಕೋಳಿ ಬಲೇ ಇಷ್ಟ ನನಗೆ, ಅವಾಗ ನಾಟಿ ಕೋಳಿ ಸಾಕೋದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ. ಇವೆಲ್ಲ ನನ್ನ ನೆನಪುಗಳು. ಮಂಜಣ್ಣ ಅವರು ಮತ್ತೆ ಅದನ್ನ ಸ್ಮರಿಸಿದ್ರು. ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಣ್ಣ, ಎರಡೂ ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬೆಂತಟ್ಟಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ. ಕನಿಷ್ಠ ಪಕ್ಷ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ, ಕಷ್ಟದ ಸಂಗತಿ ಏನಲ್ಲ. ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು. ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರ್ಪಿನಿಂದ ಪಕ್ಷ ಕಟ್ಟಬೇಕು. ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲೇ ಹೊರಗಾಕಿದ್ದಾರೆ. ಕುಮಾರಣ್ಣ ಅವರು ಒಂದು ಮಾತನ್ನು ಹೇಳಿದ್ದಾರೆ. ನೋಡಿ, ಇವತ್ತು ನಾವು ಅಲಯನ್ಸ್ ಪಕ್ಷದಲ್ಲಿದ್ದೇವೆ. NDA ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ತೋರಿಸಿದ್ದೇವೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು, ರಾಜ್ಯ ನಾಯಕರು, ತಳಮಟ್ಟದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು, ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ವಿ.
ಆಗ ಕೆಲವೊಂದಷ್ಟು ಕಡೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ 6 ತಿಂಗಳಿದ್ದಂಗೆ ನಾವು ಚುನಾವಣೆಗೆ ಒಂದು ಸ್ವಲ್ಪ ವೇಗ ತಗೊಂಡ್ರೆ ಆಯ್ತು, ಅಲ್ಲಿವರೆಗೂ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ಗೆ ಹೋಗ್ಬೇಕು ಅಂತಕ್ಕಂಥದ್ದಿತ್ತು. ಆದರೆ ಈಗ ಪರಿಸ್ಥಿತಿ ಆಗಿಲ್ಲ. ಈಗ ನಾವು ಟಿಕೆಟ್ ಅನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಪರಸ್ಪರ ವಿಶ್ವಾಸ, ಪರಸ್ಪರ ಹೊಂದಾಣಿಕೆ, ಪರಸ್ಪರ ಪ್ರೀತಿಯಿಂದ NDA ಅಭ್ಯರ್ಥಿಗಳು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಾಗಿದ್ದಾಗ ಜನತಾದಳ ಪಕ್ಷದ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯ ವ್ಯಾಪ್ತಿ ಸನ್ಮಾನ್ಯ ಕುಮಾರಣ್ಣವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಸಂಘಟನೆ ಅಂತಕ್ಕಂಥದ್ದು ಕುಸಿಬಾರದು, ಸಂಘಟನೆಗೆ ಫುಲ್ ಸ್ಟಾಪ್ ಇಡಬಾರದು. ಇನ್ನು 3 ವರ್ಷ ಇದೆ, ಚುನಾವಣೆ ನೋಡ್ಕೊಳ್ಳುವ, ಚುನಾವಣೆ ಬಂದಾಗ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ನಾನಿನ್ 3 ವರ್ಷ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥವನಲ್ಲ. 3 ಸಲ ಚುನಾವಣೆಯಲ್ಲಿ ಸೋತಿರ್ಬೋದು, ಆದರೆ ಚುನಾವಣೆಯ ಏಳು ಬೀಳು ನನ್ನ ರಾಜಕಾರಣದ, ನನ್ನ ಮನಸ್ಥಿತಿ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಉಂಟಾಗಿಲ್ಲ. ನನಗೆ ಇರ್ತಕ್ಕಂಥದ್ದು ಒಂದೇ ಗುರಿ, ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ. ಮೊನ್ನೆ ದಿನ ದೇವದುರ್ಗದಿಂದ ಹೆಲಿಕಾಪ್ಟರ್ ಅಲ್ಲಿ ನಾನು ದೇವೇಗೌಡರು ಸಾಹೇಬರು ಬರಬೇಕಾದ್ರೆ ಇನ್ನೊಂದು 3 ವರ್ಷದಲ್ಲಿ ಜನತಾದಳ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡ್ಬೇಕು ಅಂತಕ್ಕಂಥದ್ದು ಆ ಪುಣ್ಯಾತ್ಮ ನನ್ನ ಹತ್ರ ಬಹಳ ಭಾವನಾತ್ಮಕವಾಗಿ ಅವರ ಮಾತನ್ನೇ ಹಂಚ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬರ ಹೋರಾಟಕ್ಕೆ ಪ್ರತಿಫಲವಾಗಿ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಜೊತೆಯಲ್ಲಿ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನಿಸ್ವಾರ್ಥವಾಗಿ ಪಕ್ಷವನ್ನು ಕಟ್ಟಿದ್ದೀರಣ್ಣ. ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ನೋವಿದೆ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೇನೆ, ಯಾಕೆಂದ್ರೆ ನಾನೇನು ಯಾವತ್ತು ನೇರವಾಗಿ ಅಧಿಕಾರ ಮಾಡಿದಂಥವನಲ್ಲ. ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಅದನ್ನ ನಿಮ್ಮ ಮುಂದೆ ಹೊರಗಾಕ್ತೇನೆ. 20 ತಿಂಗಳು 14 ತಿಂಗಳು, ಕೇವಲ 34 ತಿಂಗಳು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅವ್ರ ಮನಸ್ಸಲ್ಲಿ ಒಂದು ನೋವಿದೆ. ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡಿದಿದ್ರು, ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡು ಬರ್ತಕ್ಕಂಥದಕ್ಕೆ ಸೇವೆಯನ್ನ ಸಲ್ಲಿಸಿದ್ರು, ಶ್ರಮವನ್ನ ವಹಿಸಿದ್ರು, ಅಂತವ್ರಿಗೆ ಪಕ್ಷ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ನೋವಿದೆ. 100ಕ್ಕೆ 100 ಕಾಲ ಬರುತ್ತಣ. 2 ವರ್ಷ ಆಗಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಹುಶಃ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದೋಗ್ತದೆ. ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಂದು ಜನ ನಮಗೆ ಮತ ಹಾಕಿ ಗೆಲ್ಸಿದ್ದಾರೆ. 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ 2 ವರ್ಷದಿಂದ. ಈ 10 ಕೋಟಿ ರೂಪಾಯಿಯಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ, ಯಾವ ಚರಂಡಿ ಮಾಡ್ತೀರಿ, ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ, ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸೋತಾ ಇದ್ರೆ ಅದ್ರ ರಿಪೇರಿ ಮಾಡ್ಲಿಕ್ಕಾದ್ರೂ ದುಡ್ಡಿದೆಯಾ ಅಂತಕ್ಕಂಥದ್ದ ಜನ ನಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಗೆಲ್ಸ್ತಂತ ಜನ ಅಂತ. ಇದನ್ನ ಯಾರು ಹೇಳ್ತಾ ಇರೋದು? JDS ಪಕ್ಷದ ಶಾಸಕರಲ್ಲ, BJP ಶಾಸಕರಲ್ಲ. 7 ಬಾರಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು ಅವರು ಜನತಾದಳ ಪಕ್ಷದಲ್ಲೇ ಇದ್ರು. ಸಿದ್ದರಾಮಣ್ಣ ಬಿಟ್ಟೋದ್ರು, ಸಿದ್ದರಾಮಣ್ಣ ನಂಬ್ಕೊಂಡು ಹೋದ್ರು. ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದೀವಿ, ಜನಕ್ಕೆ ಉತ್ತರ ಕೊಡಕ್ ಆಯ್ತಾ ಇಲ್ಲ, ಜನ ತೂಚಿ ಅಂತ ಉಗಿತಾವ್ರೆ. 2 ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ. ಇನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ನನಗೆ ಬಂಗಾರಪೇಟೆಯಲ್ಲಿ ಕೇಳಿದ್ರು, ಜನತಾದಳ ಪಕ್ಷದಿಂದ ಯಾವ್ಯಾವ ರೀತಿ ನೀವು ಹೋರಾಟಗಳನ್ನ ಕೈಗೆತ್ಕೊಂಡಿದ್ದೀರಿ. ಬೆಂಗಳೂರು ನಗರದಲ್ಲಿ ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನು ಮಾಡಿದ್ವಿ.
ನಮ್ಮ ಪಕ್ಷದ ಬಹುತೇಕ ಶಾಸಕರು ಕೂಡ ಫ್ರೀಡಂ ಪಾರ್ಕ್ಗೆ ಭಾಗಿಯಾಗಿದ್ರು ಅವತ್ತು ಹೋರಾಟಕ್ಕೆ. 5 ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥದ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಮಾತನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಅದು ಸಮರ್ಪಕವಾಗಿ ಜನಕ್ಕೆ ರೀಚ್ ಔಟ್ ಆಗಿದೆಯಾ, ಜನಕ್ಕೆ ಬಂದು ತಲುಪಿದ್ಯಾ ಅಂತಕ್ಕಂಥದ್ದು. ಸಂಸತ್ ಚುನಾವಣೆ ಬರ್ತದೆ, 6 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಪಾಸಿಟ್ ಮಾಡೋದು. ಉಪಚುನಾವಣೆ ಬರ್ತದೆ, 6 ತಿಂಗಳಿಗೊಂದ್ಸಲಿ ಮತ್ತೆ ಹಣ ಡೆಪಾಸಿಟ್ ಮಾಡೋದು. ಮತ್ ಮುಂದೆ ZPTP ಚುನಾವಣೆವರೆಗೂ ದುಡ್ಡಿಲ್ಲ. ಅದೆಂತದೋ ಗೃಹಲಕ್ಷ್ಮಿ ಅಂತೆ, ಗೃಹ ಜ್ಯೋತಿ ಅಂತೆ, ಯುವ ನಿಧಿ ಅಂತೆ, ಬರೀ ಬೊಗಳೆ ಭಾಷಣ. ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನಾವೇನ್ ತಿಂಗಳ ಕೊಡ್ತೀವ ಅಂತ ಹೇಳಿದ್ರು ಅಂತ ತಿರುಗಿಸ್ತಾರೆ. ಇವತ್ತು ಒಂದ್ ಕಡೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಜಾಲತಾಣ, ಎಲ್ಲಾ ಮಾಧ್ಯಮಗಳು ಎಷ್ಟು ವೇದಿಕೆಗಳಿದೆ ಇವತ್ತು ಜನಗಳಿಗೆ. ಹಳ್ಳಿಗಳಲ್ಲಿ ಇವತ್ತು ಓದಕ್ಕೆ ಬರೀಲಿಕ್ಕೆ ಬರದೇ ಇರತಕ್ಕಂಥವನು ಕೂಡ ಇವತ್ತು ರಾಜ್ಯದ ಪರಿಸ್ಥಿತಿಗಳೇನಾಗಿದೆ ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ ಕೈನಲ್ಲಿ ಫೋನ್ ಇದೆ. ಎಲ್ಲವೂ ಕೂಡ ಇವತ್ತು ನೀವು ಸಿಕ್ಬಿದ್ದೋಗ್ತೀರಿ. ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಇಂಥ ಸಂದರ್ಭದಲ್ಲಿ ಜನ 100ಕ್ಕೆ 100 ನಾನೊಂದು ಮಾತು ಹೇಳ್ತೇನೆ. ಕಳೆದ ಸಂಸತ್ ಚುನಾವಣೆಯಲ್ಲಿ JDS ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ವಿ. 28ರಲ್ಲಿ 19 ಜನ ಸಂಸದರ ಆಯ್ಕೆ ಮಾಡಿ ಕಳಿಸ್ಕೊಟ್ರು ರಾಜ್ಯದ ಜನತೆ ಆಶೀರ್ವಾದದಿಂದ. 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಬಿಜೆಪಿಯ NDA ಮಿತ್ರಕೂಟದ ಅಭ್ಯರ್ಥಿಗಳು ಲೀಡ್ ನಲ್ಲಿ ಇದ್ರು. ಅಂದ್ರೆ 1 ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು NDA ಅಭ್ಯರ್ಥಿಗಳು ಲೀಡ್ ನಲ್ಲಿ ಇದ್ದಂಥದ್ದನ್ನ ನಾವು ಕಾಣಬಹುದು. ಹಾಗಿದ್ರೆ ಇನ್ನ 3 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಕಾಣ್ತಾ ಇರ್ತಕ್ಕಂಥ ಕುಸಿತ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಮಿತ್ರರಿಗೆ. ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ, ಸಮಾಜದಲ್ಲಿ ಏನಾದ್ರೂ ಒಂದು ಪರಿವರ್ತನೆ, ಒಂದು ಕ್ರಾಂತಿಕರವಾದಂತ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ. ಅಧಿಕಾರ ಭಗವಂತ ಕೊಡ್ತಾನೆ, ಜನ ಗುರುತಿಸ್ತಾರೆ. ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ. ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು, ಜನಕ್ಕೆ ಅನ್ನಿಸ್ಬೇಕು, ಇಲ್ಲ ಈತ ಯೋಗ್ಯನಿದ್ದಾನೆ, ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ, ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ, 64 ವರ್ಷದ ರಾಜಕಾರಣದ ಬದುಕಿನಲ್ಲಿ ಕೇವಲ 3.25 ವರ್ಷ ಅಷ್ಟೇ ಅವರ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು, PWD ಮಂತ್ರಿ, ನೀರಾವರಿ ಸಚಿವರು, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ. 93 ವಯಸ್ಸಿನ ದೇವೇಗೌಡರು ಸಾಹೇಬರು. ಹಾಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ ಲೆಕ್ಕ? ದಯವಿಟ್ಟು ಧೃತಿಗೆಡೋದು ಬೇಡ. ಸಮಯ ಬರುತ್ತೆ, ಸಂದರ್ಭ ಬರುತ್ತೆ, ಹೋರಾಟ ಮಾಡೋಣ. ಯಾವ ಕಟ್ಟಕಡೆಯ ವ್ಯಕ್ತಿ ಧ್ವನಿ ಇಲ್ಲ ಅಂತ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡೋಣ. ಯಾವ ಸಮಾಜಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೋಗಿದೆ, ಕೇವಲ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂಥ ಕಾಂಗ್ರೆಸ್ನ ಪಕ್ಷವನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ. ಮಾತೆತ್ತಿದ್ರೆ ನಾವು SC STಗೆ ನ್ಯಾಯವನ್ನ ಕೊಡಿಸ್ತೇವೆ, ಅವೆರಡು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಕ್ಕೆ ನಾವು ಶಕ್ತಿಯನ್ನ ನೀಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಒಂದು ಅಕ್ರಮ ಭ್ರಷ್ಟಾಚಾರ ಆಯ್ತು ನೋಡಿದ್ರಿ. ಬಹುಶಃ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ. ಮೊದಲನೇ ಬಾರಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸದನದ ಒಳಗಡೆ 187 ಕೋಟಿ ಅಲ್ಲ, ಅದೆಷ್ಟೋದೋ 70 ಕೋಟಿ, 87 ಕೋಟಿ ಅಷ್ಟೇ
ಲೂಟಿ ಮಾಡಿರೋದು ಅಂತಾರೆ. ಕಳ್ಳ 10 ರೂಪಾಯಿ ಕದ್ರು ಕಳ್ಳೆ, 1 ರೂಪಾಯಿ ಕದ್ರು ಕಳ್ಳೆ, 1000 ರೂಪಾಯಿ ಕದ್ರು ಕಳ್ಳೆ, ಅದರಲ್ಲೂ ಸಮರ್ಥನೆ. ಇನ್ನ SCP TSP ಹಣ, ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಎಲ್ಲಿಗೋಯ್ತು, ಎಲ್ಲಿಗೆ ಬಳಸ್ಕೊಂಡ್ರಿ? ಮಾತೆತ್ತಿದ್ರೆ 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತ ಬೆನ್ ತಟ್ಕೊಳ್ತೀರಿ. ಒಪ್ಕೊಂಬಿಡಿ ದಯವಿಟ್ಟು. ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಆರ್ಥಿಕ ಸುನಾಮಿ ಎದ್ದೋಗ್ತಾ ಇದೆ, ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ. ಇದೇ ಕಾಂಗ್ರೆಸ್ನ ಆಡಳಿತ. ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ಕಚೇರಿಗಳನ್ನ ರನ್ ಮಾಡಲಿಕ್ಕೆ ದುಡ್ಡಿಲ್ಲ, ಗ್ಯಾರಂಟಿಗಳು ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ, ಅಥವಾ ಅದ್ ನಿಲ್ಲಿಸ್ಬೇಕು, ಅಥವಾ ಇದ್ ನಿಲ್ಲಿಸ್ಬೇಕು, ಅಥವಾ ಇನ್ನೊಂದು ಮುಂದುವರಿಸಬೇಕು, ನಾನು ಏನ್ ಮಾಡ್ಲಿ ಹೇಳಿ, ನಾನು ಅಸಹಾಯಕನಾಗಿದ್ದೀನಿ ಅಂತ ಅವ್ರೆ. ಒಪ್ಕೊಳ್ಳಿ ದಯವಿಟ್ಟು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇನ್ನೆಷ್ಟು ದಿನ ಮುಚ್ಚುಮರೆ ಮಾಡ್ತೀರಿ? ವರ್ಷಕ್ಕೆ 55,000 ಕೋಟಿ ಬೇಕು ನಿಮ್ಗೆ ಗ್ಯಾರಂಟಿಗಳಿಗೆ. ನಾವು ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ, ಕೊಡಿ, ಧಾರಾಳವಾಗಿ ಕೊಡಿ, ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇವೆ. ಆದರೆ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯ, ಗ್ಯಾರಂಟಿಗಳು ನೀವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಕೊಟ್ಟಂತ ಮಾತು ಏನಾಗಿದೆ? ವಸತಿ ಯೋಜನೆ ಇಲಾಖೆನಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರು BR ಪಾಟೀಲ್ರು? ಕಾಂಗ್ರೆಸ್ ಸ್ವಪಕ್ಷದ ಶಾಸಕರು ಹೋಗಿ ತನ್ನ ಮಂತ್ರಿ ಹತ್ರ ನನಗೆ ವಸತಿ ಕೊಡಿ ಅಂತಕ್ಕಂಥದ್ದು, ಮನೆಗಳು ಕಟ್ಸ್ಕೊಡ್ಬೇಕು ನಾನು ತಾಲೂಕಿನಲ್ಲಿ ಅಂತ ಅರ್ಜಿ ಹಾಕಿದ್ರೆ, ಆ ಅರ್ಜಿಯನ್ನ ಸುಮ್ಮನೆ ಜೇಬು ಇಟ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ದಿರಾ, ಮತ್ತಿನ್ಯಾರೋ ಮಧ್ಯವರ್ತಿಗಳು ಅವ್ರು ಯಾರೋ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ಟರೆ ನಾವು ಕೊಡ್ತೇವೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ 2 ವರ್ಷದಲ್ಲಿ. ಜನ ತೂಚಿ ಅಂತ ಚೀಮಾರಿ ಆಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಆದ್ರೆ ಒಂದನ್ನ ನನ್ನ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ, ತಾನೇ ನಮಗೆ ಅಧಿಕಾರ ಒಲ್ದು ಬರುತ್ತೆ, ನಾವು ಮನೇಲಿ ಕುಂತಿದ್ರೆ ಸಾಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ. ಯಾಕೆಂದ್ರೆ ನಾನು ಈಗ ತಾನೇ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದು ಬೇಡ, ಸಮಾಜವನ್ನ ಕಟ್ತಕ್ಕಂಥದಕ್ಕೆ ರಾಜಕಾರಣ ಮಾಡೋಣ. ಒಪ್ಕೋಬೋದಲ್ವೇ? ಕೊಡೋರು ಜನ, ಕೊಡೋನು ಆ ಭಗವಂತ. ಬರುತ್ತೆ, ಕಾಲ ಬರುತ್ತೆ, ದುಡಿಯೋಣ, ಧ್ವನಿಯಾಗಿ ಕೆಲಸ ಮಾಡೋಣ. ಆದ್ರೆ ಇವತ್ತು ಅಣ್ಣ, ಇಲ್ಲಿ ನಾನು ಬಂದಿರತಕ್ಕಂಥ ಮೂಲ ಉದ್ದೇಶ JDS ಪಕ್ಷದ ಸದಸ್ಯತ್ವವನ್ನ ನೋಂದಾಯಿಸಬೇಕು. ಅದನ್ನ ದೂರವಾಣಿ ಮೂಲಕ ದಯಮಾಡಿ ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳು ಕೈಯಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೇಳ್ತಾರಣ. ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ ಕೈಯಲ್ಲಿ ಇಡೋಣ. ಒಂದು ನಂಬರ್ ಹೇಳ್ತೇನೆ, ಮಿಸ್ಡ್ ಕಾಲ್ ಕೊಡಬೇಕು ದಯಮಾಡಿ. ಎಲ್ಲರಿಗೂ ಒಂದು ಮಿಸ್ಡ್ ಕಾಲ್ ಕೊಡ್ಬೇಕಣ್ಣ. ನಂಬರ್ ಹೇಳ್ತೇನೆ, ದಯಮಾಡಿ ಮೊಬೈಲ್ ಫೋನ್ನ ತಗೊಳ್ಳಿ. ನಂಬರ್ ಹೇಳ್ಬೋದಣ್ಣ? 9964002028 ಮತ್ತೆ ನಾನಿಲ್ಲಿ ಮಿಸ್ಡ್ ಕಾಲ್ ಕೊಟ್ಟೆ ಮನೆಗೊಂಟೆ ಅಂತ ಅನ್ಕೊಂಬೇಡಿ ದಯವಿಟ್ಟು. ಇವತ್ತು ನೀವೇನು ಮಿಸ್ಡ್ ಕಾಲ್ ಕೊಟ್ಟು ಇಲ್ಲಿ ನಮ್ಮ ಮುಖಂಡರುಗಳು ಚಾಲನೆ ಕೊಡ್ತಾ ಇದ್ದೀರಿ. ಶ್ರೀನಾಥ್ ರವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆ ಎದುರಿಸಿರ್ತಕ್ಕಂಥವ್ರು. ಶ್ರೀನಾಥ್ ರವರಿಗೆ ಒಂದು ಜವಾಬ್ದಾರಿಯನ್ನು ಕೊಡ್ತೇನೆ. ದಯಮಾಡಿ ಶ್ರೀನಾಥ್ ಅಣ್ಣ, ಕೋಲಾರ ತಾಲೂಕಿನಲ್ಲಿ ಇನ್ನ 30 ದಿನಗಳ ಕಾಲ ಸತತವಾಗಿ 3 ರಿಂದ 4 ಗಂಟೆ ದಿವಸಕ್ಕೆ, ನಾನು ಹೆಚ್ಚು ಸಮಯ ಕೇಳೋದಿಲ್ಲ, ಮಿಕ್ಕಿದ ಟೈಮ್ ನೀವು ಏನ್ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು. 3 ರಿಂದ 4 ಗಂಟೆ ಅಣ್ಣ, ದಯಮಾಡಿ ಪ್ರತಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗ ಎಲ್ಲರನ್ನೂ ಒಂದು ಟೀಮ್ ಆಗಿ ಮಾಡ್ಕೊಳ್ಳಿ.
ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ. ನಿಮಗೆ ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೇನೆ, ಪ್ರಿಂಟ್ ಹಾಕ್ಸಿ. ಕುಮಾರಣ್ಣನ ದೇವೇಗೌಡರು ಸಾಹೇಬ್ರ ಸಾಧನೆ ಜೊತೆಲಿ ಫೋನ್ ನಂಬರ್ ಇವೆಲ್ಲವನ್ನ ನಿಮ್ಗೆ ಕೊಡ್ತೇವಣ. ಸಂಘಟನೆ ಮಾಡ್ದಂಗೆ ಆಗ್ತದೆ. ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಅನುಕೂಲ ಆಗ್ತದೆ, ಮುಂದೆ ZPTP ಚುನಾವಣೆಗೂ ಅನುಕೂಲ ಆಗ್ತದೆ. ಮುಂಬರ್ತಕ್ಕಂಥ ZPTP ಚುನಾವಣೆ ಅಣ್ಣ, ಇವತ್ತು ಒಂದು ಮಾತನ್ನೇ ಹೇಳಿರ್ತೇನೆ. ವೇದಿಕೆ ಮೇಲೆ ಬಹಳ ಜನ ಪ್ರಮುಖ ಮುಖಂಡರಿರ್ತೀರಣ, ಆಕಾಂಕ್ಷಿತರಿರ್ತೀರಿ, ಆಶೆ ಇಟ್ಕೊಂಡಿರ್ತೀರಿ ಚುನಾವಣೆ ನಿಲ್ಲೋದಕ್ಕೆ. ಈ ಬಾರಿ ಪಕ್ಷದ ಕಡೆಯಿಂದ ಒಂದು ಸರ್ವೆ ರಿಪೋರ್ಟ್ ಅನ್ನು ಮಾಡಿಸ್ತೇವೆ. ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ, ನೀವು ಯಾರು ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಪರವಾಗಿ ಒಂದು ಸಂಪರ್ಕ ಸಂಬಂಧ ಇಟ್ಕೊಂಡಿರ್ತೀರಿ, ಆ ರಿಪೋರ್ಟ್ನಲ್ಲಿ ಎಲ್ಲವೂ ಗೋಚರಿಸುತ್ತೆ. ಅದನ್ನೇನು ರಿಪೋರ್ಟ್ ತಿರುಚಲಿಕ್ಕೆ ಆಗೋದಿಲ್ಲ, ಮರೆ ಮಾರ್ಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡೋಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಅಲ್ಲಿಂದ ನಿಮಗೆ ಪಕ್ಷ ಒಂದು ಇತ್ಯರ್ಥ ಮಾಡುತ್ತೆ. ಅಭ್ಯರ್ಥಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೇವೆ, ಏನಾರು ಹೇಳೋದಿತ್ತಣ್ಣ, ಸಭೆ ಮಾಡ್ತೇವೆ ಇಂಟರ್ನಲ್ಲಿ. ಅಲ್ಲಿಂದ ಸಾಮೂಹಿಕವಾದಂಥ ಸಭೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ZPTP ಕ್ಯಾಂಡಿಡೇಟ್ಸ್ಗೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಹೀಗಾದಾಗ ಗ್ರೌಂಡ್ ರಿಯಾಲಿಟಿ ಏನಿದೆ, ನೀವು ಎಷ್ಟರ ಮಟ್ಟಕ್ಕೆ ಜನಗಳ ಜೊತೆ ಸಂಪರ್ಕದಲ್ಲಿ ಇರ್ತೀರಿ ಅಂತಕ್ಕಂಥ ವಾಸ್ತವಾಂಶ ಪಕ್ಷಕ್ಕೂ ಬರಬೇಕಾಗ್ತದೆ. ಕಾರ್ಯಕರ್ತರು ಉಳಿಬೇಕು, ನಾಳೆ ಈ ಪಕ್ಷ ಉಳಿಬೇಕು. ಒಂದಷ್ಟು ಕಠಿಣವಾದಂಥ ಬದಲಾವಣೆಗಳನ್ನ ತಗೊಂಡು ಬರಬೇಕಾಗ್ತದೆ. ಅದಕ್ಕೆ ದಯಮಾಡಿ ನೀವೆಲ್ಲರೂ ನಮಗೆ ಸಹಕರಿಸಬೇಕು ಅಂತಕ್ಕಂಥದ್ದನ್ನ ಕೇಳ್ಕೊಳ್ತೇನೆ. ದಯವಿಟ್ಟು ಶ್ರೀನಾಥಣ್ಣವರೇ, 30 ದಿನ ನಾಳೆಯಿಂದನೇ ನಿಮ್ಮ ಹೋರಾಟ ಕೈಗೆತ್ತೀವಿ, ಮೈ ಮರೆಯೋದು ಬೇಡ. ಧನ್ಯವಾದ ಅಣ್ಣ ಎಲ್ರಿಗೂ. ಮತ್ತೆ ಇನ್ನೂ 3 ದಿನಗಳ ಕಾಲ 4 ದಿನಗಳ ಕಾಲ ಇಲ್ಲೇ ಇರ್ತೀನಿ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರವಾಸದಲ್ಲೇನೆ. ಟೈಮು ಸಂಜೆ ಬಹುಶಃ 6:15 ಗಂಟೆ ಆಯಿತು ಅನ್ಕೊಳ್ತೇನೆ. ಆದರೂ ತಾವೆಲ್ಲರೂ ಇಷ್ಟೊಂದು ಅಭಿಮಾನ ಪೂರ್ವದಿಂದ ನಮ್ಮನ್ನ ಸ್ವಾಗತ ಕೋರಿದ್ದೀರಿ. ತಾಳ್ಮೆಯಿಂದ ಕೂತು ನಮ್ಮ ಮಾತುಗಳನ್ನ ಕೇಳಿಸ್ಕೊಂಡು ಈ ಪಕ್ಷಕ್ಕೆ ಒಂದು ಗೌರವವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ಜನತಾದಳ ಪಕ್ಷದ ಕಾರ್ಯಕರ್ತನಾಗಿ ಸದಾ ಚಿರುಣೆಯಾಗಿರ್ತೀನಿ ಅಂತಕ್ಕಂಥದ್ದು ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.